ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರಂತ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಿಮ್ಮೆಲ್ಲರನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ, ಕಣ್ಣುಗಳನ್ನು ಮುಚ್ಚೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಎಲ್ಲರೂ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಿ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಸಮಯದಲ್ಲಿ ನೇರವಾಗಿ ವಾಕ್ಯಕ್ಕೆ ಹೋಗೋಣ. ಓದು ವಾರ ಅಂದರೆ ಆ ಕಡೆ ವಾರ ನಾವು ಯಾವ ವಾಕ್ಯವನ್ನು ಧ್ಯಾನ ಮಾಡಿದ್ವಿ ನೆನಪು ಮಾಡ್ತೀರಾ ಸ್ವಲ್ಪ? ಆ ಕಡೆ ವಾರ ದೇವರು ನಮ್ಮ ಸಂಗಡ ಯಾವ ವಿಷಯದ ಕುರಿತಾಗಿ ಮಾತಾಡಿದ್ರು ಹೇಳ್ರಿ, ಮರೆತು ಬಿಟ್ಟಿದ್ದೀರಿ? ಆ ಕಡೆ ವಾರ ಏನಿತ್ತು ವಾಕ್ಯ? ಅಪ್ಪವ್ರು ಬಂದಿದ್ರಲ್ಲ, ಯಾವ ವಿಷಯದ ಕುರಿತಾಗಿ ಹೇಳಿದರು? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಜ್ಞಾಪಕ ಮಾಡಿಕೊಳ್ಳಬೇಕಾಗಿರುವಂಥ 7 ಸಂಗತಿಗಳನ್ನಿಸುತ್ತೆ ನಾವು ಆ ಕಡೆ ವಾರ ನೋಡಿರುವಂಥದ್ದು. ಮೊಟ್ಟ ಮೊದಲನೇದಾಗಿ ನಾವು ಯಾರನ್ನು ಜ್ಞಾಪಕ ಮಾಡಿಕೊಳ್ಳಬೇಕು? ದೇವರನ್ನು. ಹಲ್ಲೆಲೂಯಾ. ಸೃಷ್ಟಿಕರ್ತನಾದ ದೇವರು ಆತನು ನರಾವತಾರಿಯಾಗಿ ಬಂದಿದ್ದಾನೆ. ನಮ್ಮೆಲ್ಲರಿಗೋಸ್ಕರವಾಗಿ ಆತನು ಯಜ್ಞವಾಗಿದ್ದಾನೆ. ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಆತನು ಎದ್ದು ಬಂದಿದ್ದಾನೆ. ಆ ವಿಷಯವನ್ನು ನಾವೇನು ಮಾಡಬೇಕು? ಜ್ಞಾಪಕ ಮಾಡಿಕೊಳ್ಳಬೇಕು. ಎರಡನೆಯದಾಗಿ ಯಾರನ್ನ ಜ್ಞಾಪಕ ಮಾಡಿಕೊಳ್ಳಬೇಕು? ದೈವ ಸೇವಕರನ್ನು, ಸಭಾ ನಾಯಕರನ್ನು ನೀವೇನು ಮಾಡಿರಿ? ಜ್ಞಾಪಕ ಮಾಡಿಕೊಳ್ಳ್ರಿ. ಹಲ್ಲೆಲೂಯಾ. ಅವರು ಯಾವ ರೀತಿಯಾಗಿ ನಿಮಗೆ ಸುವಾರ್ತೆಯನ್ನು, ವಾಕ್ಯವನ್ನು ತಿಳಿಸಿದರೋ ಅವರನ್ನು ನೀವು ಜ್ಞಾಪಕ ಮಾಡಿಕೊಳ್ಳ್ರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಮೂರನೇದಾಗಿ ಯಾರನ್ನು ಜ್ಞಾಪಕ ಮಾಡಿಕೊಳ್ಬೇಕು? ಯಾರನ್ನ ಜ್ಞಾಪಕ ಮಾಡಿಕೊಳ್ಬೇಕು? ಮೂರನೇದಾಗಿ ಸಭಾ ನಾಯಕರು ಹೇಳಿರುವಂಥ ದೇವರ ವಾಕ್ಯವನ್ನು. ಹಲ್ಲೆಲೂಯಾ. ಇವು ಎಲ್ಲೆಲ್ಲದವ ನೆನಪಿದೆನಾ? ಇಲ್ಲ ಮರೆತು ಬಿಟ್ಟಿದ್ದೀರಾ? 2 ತಿಮೋತಿ 2ನೇ ಅಧ್ಯಾಯ 8ನೇ ವಚನ. ಯೇಸು ಕ್ರಿಸ್ತನನ್ನು ನೆನಪು ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. 13ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಓದ್ರಿ ಒಂದು ಸಾರಿ. ವಾಕ್ಯ ಮರಿಬಾರ್ದ್ರಿ ದಯವಿಟ್ಟು. 13ನೇ ಅಧ್ಯಾಯ ತೆಗೆದಿದ್ದೀರಾ? ಇಬ್ರಿಯರಿಗೆ ಬರೆದ ಪತ್ರಿಕೆ ಎಷ್ಟನೇ ವಚನ ಇದೆ? 6ನೇ ವಚನದಲ್ಲಿದೆ ನೋಡ್ರಿ. ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ, ಓದ್ರಿ, ತೆಗ್ದಿದ್ದೀರಾ? ಇಲ್ಲ. ಹಲ್ಲೆಲೂಯಾ. ಫಸ್ಟ್ ಅದು 2 ತಿಮೋತಿ 2:8 ಓದ್ರಿ. 2 ತಿಮೋತಿ 2:8 8ನೇ ವಚನ ಏನಂತ ಇದೆ? ಹಲ್ಲೆಲೂಯಾ. ಮೊದಲನೇದಾಗಿ ಯೇಸು ಕ್ರಿಸ್ತನನ್ನು ಜ್ಞಾಪಕ ಮಾಡಿಕೊಳ್ಬೇಕು. ಎರಡನೇದಾಗಿ ನಿಮ್ಮ ಸಭಾ ನಾಯಕರನ್ನು ಜ್ಞಾಪಕ ಮಾಡಿಕೊಳ್ಬೇಕು. ಮೂರನೇದಾಗಿ ಯಾರನ್ನ ಜ್ಞಾಪಕ ಮಾಡಿಕೊಳ್ಬೇಕು? ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 3ನೇ ವಚನ. ನೀನು ಹೊಂದಿದ ಉಪದೇಶವನ್ನು ಅಂದನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೋ, ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ಹಲ್ಲೆಲೂಯಾ. ಯಾವುದನ್ನು ನೆನಪಿಗೆ ತಗೋಬೇಕು? ಯಾವುದನ್ನು ಜ್ಞಾಪಕ ಮಾಡಿಕೊಳ್ಬೇಕು? ಉಪದೇಶ. ಉಪದೇಶ ನಮಗೇನು ಮಾಡುತ್ತೆ? ಉಪಕಾರ ಮಾಡುತ್ತೆ. ಹೇಳೋದು ಅರ್ಥ ಆಗ್ತಾ ಇದೆಯಾ? ಉಪದೇಶ ಏನು ಮಾಡುತ್ತೆ? ನಮಗೆ ಉಪಕಾರ ಮಾಡುತ್ತೆ. ಎಲ್ಲ ವಿಧದಲ್ಲಿ ಉಪಚಾರ ಮಾಡುವಂಥದ್ದು, ನಮಗೆ ಬಿಡುಗಡೆ ಕೊಡುವಂಥದ್ದು ಯಾವುದ್ರಿ? ದೇವರ ವಾಕ್ಯ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ. ಈ ಮುಖ್ಯವಾಗಿ 3 ಅಂಶಗಳನ್ನು ನಾವು ಜ್ಞಾಪಕದಲ್ಲಿ ಇಡಬೇಕು. 4ನೇದಾಗಿ ಪರಿಪೂರ್ಣ ಭಕ್ತನನ್ನು, ಭಕ್ತಿಯ ಜೀವಿತವನ್ನು ಮಾಡಿ ಹೋದಂಥ ಭಕ್ತರು ಯಾವ ರೀತಿಯಾಗಿ ಅವರು ನಡೆದುಕೊಂಡ್ರು ಆ ವಿಷಯಗಳನ್ನು ನಾವು ಮರಿಬಾರ್ದು. ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ 11ನೇ ಅಧ್ಯಾಯ 1ನೇ ವಚನದಲ್ಲಿ ಪೌಲನು ಹೇಳ್ತಾ ಇದ್ದಾನೆ. 1ನೇ ಕೊರಿಂಥ 11ನೇ ಅಧ್ಯಾಯ ಮೊದಲ 2 ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ನನ್ನನ್ನು ನೀವು ಎಲ್ಲ ವಿಷಯಗಳಲ್ಲಿ ಏನು ಮಾಡಿರಿ?
ಜ್ಞಾಪಕ ಮಾಡಿಕೊಳ್ಳ್ರಿ. ಒಂದು ವಿಷಯ ಅಲ್ಲ, ನಾನು ಯಾವ ಯಾವ ರೀತಿಯಾಗಿ ನಡೆದುಕೊಂಡು ಬಂದಿದ್ದೇನೋ, ಶ್ರಮೆ, ಸಂಕಟಗಳು, ಶೋಧನೆಗಳ ಮಧ್ಯದಲ್ಲಿ, ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ನಾನು ಯಾವ ರೀತಿಯಾಗಿ ಇದ್ದು ದೇವರ ಸನ್ನಿಧಾನವನ್ನು ಬಿಡದೆ ಸ್ಥಿರವಾದಂಥ ವಿಶ್ವಾಸದಲ್ಲಿ ನಾನು ನಡೆದುಕೊಂಡು, ಆ ವಿಷಯವನ್ನು ನೀವು ಮರಿಬೇಡ್ರಿ. ಅದನ್ನು ನೀವು ಜ್ಞಾಪಕದಲ್ಲಿ ಇಟ್ಟುಕೊಂಡು ನೀವು ನಡೆಯಬೇಕೆಂಬುದಾಗಿ ಪರಿಪೂರ್ಣ ಭಕ್ತನಾಗಿರುವಂಥ ಪೌಲನು ಏನು ಮಾಡ್ತಾ ಇದ್ದಾನೆ, ನನ್ನನ್ನು ನೀವು ಜ್ಞಾಪಕ ಮಾಡಿಕೊಳ್ಳ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. 5ನೇದಾಗಿ ಯಾರನ್ನು ನೋಡಿದ್ದೀವಿ ನಾವು? ಯಾರನ್ನು ನೋಡಿದ್ದೀವಿ ರೀ? ಮರ್ತೇ ಬಿಟ್ಟಿರಿ, ಎಲ್ಲ ಮರ್ತಿದ್ದೀರಿ. ಹಲ್ಲೆಲೂಯಾ. ಯಾರನ್ನ? ಲೋಟನ ಹೆಂಡತಿ. ಏನಂತ ಹೇಳಿದ್ರು ಸ್ವಾಮಿಯವರು? ಲೋಟನ ಹೆಂಡತಿಯನ್ನು ನೀವು ಜ್ಞಾಪಕ ಮಾಡಿಕೊಳ್ಳ್ರಿ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ ತೆಗಿರಿ ಒಂದು ಸಾರಿ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 34ನೇ ವಚನ ಇದೆಯಾ ನೋಡ್ರಿ ಒಂದು ಸಾರಿ. 32ನೇ ವಚನದಲ್ಲಿ ಓದ್ರಿ. 17:32 ನೀವು ಮರಿಬಾರ್ದು ಅಂತೇಳಿ ಈ ವಾಕ್ಯ ಹೇಳ್ತಾ ಇರೋದು, ಆದ್ರೂ ವಾಕ್ಯನೇ ಮರಿತಾ ಇದ್ರಿ ಮತ್ತೆ. ಹಲ್ಲೆಲೂಯಾ. ಯಾರನ್ನ ನೆನಪಿಗೆ ತಂದುಕೊಳ್ಬೇಕು? ಲೋಟನ ಹೆಂಡತಿ. ಯಾಕೆ ಲೋಟನ ಹೆಂಡತಿಯ ಕುರಿತಾಗಿಯೇ ದೇವರು ಮಾತಾಡ್ತಾ ಇದ್ದಾರಂದರೆ, ಆಕೆ ಆಜ್ಞೆಯನ್ನು ಹೊಂದಿದಳು, ಉಪದೇಶವನ್ನು ಹೊಂದಿದಳು. ಆ ಆಜ್ಞೆಯನ್ನು ಆಕೆ ಏನು ಮಾಡಿದ್ಲು? ಧಿಕ್ಕಾರ ಮಾಡಿದ್ಲು, ತಿರಸ್ಕಾರ ಮಾಡಿದ್ಲು. ಹಿಂದಕ್ಕೆ ತಿರುಗಿ ನೋಡಬೇಡ ಎಂಬುದಾಗಿ ಹೇಳಿದಂಥ ದೇವರ ಮಾತಿಗೆ ಅವಿಧೇಯತೆಯನ್ನು ಆಕೆ ತೋರಿಸಿದಳು. ಆಕೆ ಪರಿಪೂರ್ಣಳಾದಂಥ ಭಕ್ತಳು ಅಲ್ಲ, ಪರಿಪೂರ್ಣವಾದಂಥ ಭಕ್ತಿಯ ಸ್ಥಿತಿಯಲ್ಲಿ ಆಕೆ ಇಲ್ಲ. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಈ ಸಂಗತಿಗಳನ್ನು ನೀವು ಮರಿಬೇಡ್ರಿ. ದೇವರನ್ನು ಮರಿಬಾರ್ದು, ದೇವರನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ನಿಮಗೆ ವಾಕ್ಯವನ್ನು ತಿಳಿಸಿದ ಸಭಾನಾಯಕರನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು, ವಾಕ್ಯವನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಪರಿಪೂರ್ಣ ಭಕ್ತರು ಅವರು ಯಾವ ಯಾವ ಸಮಯದಲ್ಲಿ ಯಾವ ಯಾವ ರೀತಿಯಾಗಿ ನಡೆದುಕೊಂಡ್ರು, ಶೋಧನೆ ಬಂದಂಥ ಸಮಯದಲ್ಲಿ ಬಿದ್ದು ಹೋಗಲಾರ್ದೆ ಸ್ಥಿರವಾದ ವಿಶ್ವಾಸದಲ್ಲಿ ಇದ್ದರು, ಅವುಗಳನ್ನು ನೀವೇನು ಮಾಡಬೇಕು? ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದೇ ರೀತಿಯಾಗಿ ಲೋಟನ ಹೆಂಡತಿಯನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಆಕೆ ಉಪ್ಪಿನ ಕಂಬವಾಗಿ ನಿಂತಳು. ನಿಸ್ಸಾರವಾಗಿ, ಅದು ಸಾರವಿಲ್ಲದಂಥ ಒಂದು ಉಪ್ಪಿನ ಕಂಬ, ಉಪಯೋಗವಿರಲಾರ್ದಂಥ ಒಂದು ಉಪ್ಪಾಗಿ ಆಕೆ ನಿಂತುಕೊಂಡ್ಳು. ಯಾರಿಗೂ ಕೂಡ ಪ್ರಯೋಜನವಿರಲಾರ್ದ ಸ್ಥಿತಿಯಲ್ಲಿ ಆಕೆ ಆಗಿಬಿಟ್ಲು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ ಏನಂತೇಳಿ, ಇವುಗಳನ್ನು ನಾವು ಮರಿಬಾರ್ದು. ಇವು ಪರಿಪೂರ್ಣವಾಗಿ ನಮ್ಮ ನೆನಪಿನಲ್ಲಿ ಇರುವಂಥವುಗಳಾಗಬೇಕು. 6ನೇದಾಗಿ ಇವತ್ತಿನ ದಿವಸ ನಾವು ನೋಡೋಣ. ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಇರುತ್ತೆ, ಒಂದು ಸಾರಿ ತೆಗಿರಿ. 8ನೇ ಅಧ್ಯಾಯ 17 ಮತ್ತು 18ನೇ ವಚನ. ದೇವರು ಮಾಡಿದಂಥ ಮೇಲುಗಳನ್ನು ನಾವು ಮರೆಯಬಾರ್ದು, ಜ್ಞಾಪಕದಲ್ಲಿ ಇಟ್ಟುಕೊಳ್ಬೇಕು. ಹೋದ್ರೆ ಒಂದು ಸಾರಿ ಬೇಗ. ಆತನು ಅದನ್ನು ತಿಳಿದು ರೊಟ್ಟಿ ಇಲ್ಲವಲ್ಲ ಎಂದು ಮಾತಾಡಿಕೊಳ್ಳುವುದು ಏಕೆ? ನೀವು ಇನ್ನೂ ಗ್ರಹಿಸಲಿಲ್ಲವೋ? ತಿಳುವಳಿಕೆ ಬರಲಿಲ್ಲವೋ? ನಿಮ್ಮ ಮನಸ್ಸು ಕಲ್ಲಾಗಿದೆಯೋ? ಕಣ್ಣಿದ್ದು ಕಾಣುವುದಿಲ್ಲವೋ? ಕಿವಿಯಿದ್ದು ಕೇಳುವುದಿಲ್ಲವೋ? ನಿಮಗೆ ನೆನಪಿಲ್ಲವೋ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸ್ವಾಮಿಯವರಿಗೆ ಬಹಳ ಕೋಪವನ್ನು ತರ್ತಾ ಇದ್ದಾರೆ. ಯಾರು? ಸ್ವಾಮಿಯ ಸಂಗಡ ಇರುವಂಥ ಶಿಷ್ಯರು, ಸಹವಾಸದಲ್ಲಿರುವಂಥ ಶಿಷ್ಯರು. ಅವರು ಕೇವಲ ದೈಹಿಕವಾಗಿರ್ತಕ್ಕಂಥ ಆಶೀರ್ವಾದಗಳ ಕುರಿತಾಗಿ ಮಾತಾಡ್ತಾ ಇದ್ದಾರೆ ಹೊರತಾಗಿ, ಆ ಆಶೀರ್ವಾದಗಳು ಯಾರು ಕೊಡ್ತಾ ಇದ್ದಾರೆ, ಆ ಆಶೀರ್ವಾದಗಳಿಗೆ ಕಾರಣೀಕರ್ತೃವಾಗಿರ್ತಕ್ಕಂಥ ದೇವರನ್ನು ಅವ್ರು ಏನು ಮಾಡ್ತಾ ಇದ್ದಾರೆ? ಮರಿತಾ ಇದ್ದಾರೆ ಪ್ರಿಯರೇ. ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ಮಾಡಿದಂಥ ಮೇಲುಗಳನ್ನು ನೀವು ಜ್ಞಾಪಕದಲ್ಲಿ ಇಟ್ಟುಕೊಳ್ಬೇಕು. ದೇವರು ಮಾಡಿದಂಥ ಮೇಲನ್ನು ನೀವು ಮರಿಬಾರ್ದು. ಉಪಕಾರ ಸ್ತುತಿ ಬಹಳ ಮುಖ್ಯ. 103ನೇ ಕೀರ್ತನೆಯಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಏನೆಂಬುದಾಗಿ ಅಂದರೆ, ನನ್ನ ಮನವೇ ಯೆಹೋವನನ್ನ ಕೊಂಡಾಡು. ಹಲ್ಲೆಲೂಯಾ. ಮತ್ತು ಹಂಗೆ ಮುಂದಕ್ಕೆ ಹೋಗುತ್ತೆ ವಾಕ್ಯನಂತೇಳಿ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ನೀನು ಮರೆಯಬೇಡ. ಏನು ಮಾಡಬಾರ್ದಂತೆ? ಮರಿಬಾರ್ದು. ಯಾವುದನ್ನು ಮರಿಬಾರ್ದು? ದೇವರು ಮಾಡಿದಂಥ
ಉಪಕಾರಗಳು ದೇವರು ಯಾವ ಯಾವ ಸಮಯದಲ್ಲಿ ಯಾವ ಯಾವ ಗಳಿಗೆಯಲ್ಲಿ ನಿನಗೆ ಸಹಾಯಕನಾಗಿ ನಿಂತುಕೊಂಡು ನಿನ್ನ ಜೊತೆಗೆ ಇದ್ದುಕೊಂಡು ಇಮಾನುವೇಲನಾಗಿ ಸಂಪೂರ್ಣವಾಗಿ ಅನೇಕ ಕಷ್ಟಗಳಿಂದ ನಷ್ಟಗಳಿಂದ ನಿನ್ನನ್ನು ಯಾವ ರೀತಿಯಾಗಿ ತಪ್ಪಿಸಿದಾನೋ ಬಿಡಿಸಿದಾನೋ ಆ ಸಂಗತಿಗಳನ್ನು ನೀವು ಮರಿಬಾರ್ದು ಯಾವತ್ತೂ ಕೂಡ. ಹಲ್ಲೆಲೂಯ. ದೇವರು ವಾಕ್ಯ ಹೇಳ್ತಾ ಇದೆ, ಉಪಕಾರ ನೆನೆಸಿದವರು ಅನೇಕರು ಆಗ್ತಾರಂತೆ ಅಂತ್ಯಕಾಲದಲ್ಲಿ. ಹಲ್ಲೆಲೂಯ. ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಅವರು ರೊಟ್ಟಿ ಬುತ್ತಿ ಕುರಿತಾಗಿ ಮಾತಾಡಿಕೊಳ್ತಾ ಇದ್ದಾರೆ. ಯಾರು? ಶಿಷ್ಯರು. ಏನಂತೇಳಿ ಮಾತಾಡ್ಕೊಳ್ತಾ ಇದ್ದಾರೆ? ರೊಟ್ಟಿ ಬುತ್ತಿ ಹುಳಿ ಹಿಟ್ಟಿನ ವಿಷಯವಾಗಿ ನೀವು ಬಹಳ ಜಾಗರೂಕತೆಯಿಂದ ಇರಬೇಕಂತೇಳಿ ಸ್ವಾಮಿಯವರು ಹೇಳ್ತಾರೆ. ಹುಳಿ ಹಿಟ್ಟು ಅಂದರೆ ಯಾವುದಕ್ಕೆ ಸಾದೃಶ್ಯ ಅಂದರೆ ಪಾಪಕ್ಕೆ ಸಾದೃಶ್ಯ ಪ್ರಿಯರೇ. ಅಲ್ಲಿ ಫರಿಸಾಯರಿದ್ದಾರೆ. ಆ ಫರಿಸಾಯರು ತಪ್ಪಾದ ಬೋಧನೆಗಳನ್ನು ಮಾಡುವಂಥವರು. ಫರಿಸಾಯರು ಬೀದಿಗಳಲ್ಲಿ ಚೌಕಗಳಲ್ಲಿ ನಿಂತುಕೊಂಡು ನಮಗೆ ಮರ್ಯಾದೆ ಬಂದರೂ ಸಾಕು, ದೇವ್ರಿಗೆ ಹೆಂಗಾದ್ರೂ ಇರಲಿ, ನಾವು ಘನತೆಯನ್ನು ಹೊಂದಿದರೆ ಸಾಕು ಎನ್ನುವಂಥ ರೀತಿಯಲ್ಲಿ ಬೋಧನೆಯನ್ನು ಮಾಡುವಂಥವ್ರು. ಸ್ವಾಮಿಯವರು ಅವ್ರನ್ನ ನೇರವಾಗಿ ಏನು ಮಾಡಿದರು? ಖಂಡನೆ ಮಾಡಿದರು. ಯಾಕೆ ಹೇಳ್ರಿ? ಅವರು ದಾರಿ ತಾವು ತಪ್ಪೋದಲ್ಲದೆ ಎಲ್ಲರನ್ನು ಕೂಡ ಏನು ಮಾಡ್ತಾ ಇದ್ದಾರೆ? ದಾರಿ ತಪ್ಪಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ ಏನಂತ ಹೇಳಂದ್ರೆ, ಈ ಶಿಷ್ಯರು ರೊಟ್ಟಿ ಬುತ್ತಿಯನ್ನು ನಾವು ಕಟ್ಕೊಂಡು ಬರಲಿಲ್ಲ, ಹಡಗಿನ ಮಧ್ಯದಲ್ಲಿದ್ದೀವಿ, ಸ್ವಾಮಿ ಈಗ ಕೇಳ್ತಾ ಇದ್ದಾನಂತೇಳಿ ರೊಟ್ಟಿ ಬುತ್ತಿ ಬಾಕ್ಸ್ ಸಲುವಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ? ಜಗಳ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲ, ನೀನು ತರಬೇಕಾಗಿತ್ತು, ನೀನು ತರಲಿಲ್ಲ, ನಾನು ತರಬೇಕಾಗಿತ್ತು, ನಾನು ತರಲಿಲ್ಲ, ಎಲ್ಲರೂ ಆಯ್ತು ನೀನು ತರ್ತಾರಂತೇಳಿ, ನಾನು ಮರ್ತು ಬಿಟ್ಟೆ, ನಾನು ತರ್ತಾರಂತೇಳಿ ನೀವು ಮರ್ತು ಬಿಟ್ರಿ, ಸ್ವಾಮಿಯವ್ರು ಈಗ ಏನು ಮಾಡ್ತಾ ಇದ್ದಾರೆ? ಕೇಳ್ತಾ ಇದ್ದಾರೆ ಅಂತೇಳಿ ಅವ್ರು ಹಂಗೆ ತಿಳ್ಕೊಂಡಿದ್ದಾರೆ. ಏನಂತೇಳಿ? ಶಾರೀರಿಕವಾಗಿರ್ತಕ್ಕಂಥ ಆಹಾರ ಅದರ ಕುರಿತಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ? ಚಿಂತೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಏನಂತೇಳಿ 5 ರೊಟ್ಟಿ 2 ಮೀನುಗಳು 5,000 ಜನರು ಅಂದರೆ ಪುರುಷರು ಮಾತ್ರ ಉಂಡು ತೃಪ್ತರಾಗಿ 12 ಪುಟ್ಟಿಗೆಗಳು ಉಳಿದು ಅಂತೇಳಿ. ಮತ್ತೆ ಪ್ರೈಸ್ ಲಾರ್ಡ್. ಹಲ್ಲೆಲೂಯ. 7 ರೊಟ್ಟಿ ಕೆಲವು ಮೀನುಗಳು ಸಿಕ್ಕಂಥ ಸಮಯದಲ್ಲಿ 4,000 ಜನ ಪುರುಷರು ಉಂಡು ಮತ್ತೆ ಅನೇಕ ಪುಟ್ಟಿಗಳು ಉಳಿದು ಅಂತೇಳಿ ಅವ್ರು ಏನು ಮಾಡ್ತಾ ಇಲ್ಲ? ಗ್ರಹಿಸಿಕೊಳ್ತಾ ಇಲ್ಲ. ಕೆಲವ್ರು ಏನು ಮಾಡ್ತಾರೆ? ದೇವರು ಮಾಡಿದಂಥ ಮೇಲನ್ನು ಉಪಕಾರವನ್ನು ಏನು ಮಾಡಿಬಿಡ್ತಾರೆ? ಮರೆತು ಬಿಡ್ತಾರೆ. ದೇವರು ನಡೆಸಿದಂಥ ವಿಧಾನವನ್ನು ಮರಿಬಾರ್ದು. ಅದರ ಸಲುವಾಗಿ ಅನೇಕರು ಭಕ್ತಿಯ ಜೀವಿತದಲ್ಲಿ ಹೆಂಗಿದ್ದಾರೆ ಅಂದರೆ, ದೇವರಿಂದ ಆಶೀರ್ವಾದ ಹೊಂದ್ಕೊಂಡ ಮೇಲೆ ಏನು ಮಾಡಿಬಿಡೋದು? ದೇವ್ರನ್ನ ಬಿಟ್ಟು ಬಿಡೋದು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಹೋದುವಾರ ಬಾದರ್ಲಿಗೆ ಬಂದಿದ್ರಿ ನೀವು. ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯ ದೇವರು ಆ ಒಂದು ಸ್ಥಳದಲ್ಲಿ ಮಾಡಿದರು ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಈ ಒಂದು ಲೋಕದಲ್ಲಿ ದೇವತೆ ಎಂಬುದಾಗಿ ಚಲಾವಣೆಯಾಗುವಂಥ ಒಂದು ಸ್ತ್ರೀ ಆ ಒಬ್ಬ ವ್ಯಕ್ತಿಯ ಒಳಗಡೆ ಏನಾಗ್ಬಿಟ್ಟಿದೆ? ಒಕ್ಕೊಂಡು ಭಯಂಕರವಾದ ಸ್ಥಿತಿ ಆ ಹುಡುಗನದ್ದು. ಯೌವನಸ್ಥನಾಗಿರ್ತಕ್ಕಂಥ ಹುಡುಗ ಹೆಂಗೆ ಮಾಡ್ತಾ ಇದ್ದಾನೆ? ಹುಡುಗಿ ಥರ ಮಾಡ್ತಾ ಇದ್ದಾನೆ. ಸುಮಾರು ಎಷ್ಟು ವರ್ಷಗಳಿಂದಮ್ಮ? ಹಾಂ, ಎಷ್ಟು ವರ್ಷಗಳು? ಹಲ್ಲೆಲೂಯ. ಮೊದಲು ಹೇಳ್ತಾ ಇದ್ರಲ್ಲ, ಯಾರ ಕುರಿತಾಗಿ? ನಿಮ್ಮ ಸಂಬಂಧ ಅವ್ರು ಬೇರೆಯವರಾ? ಓಕೆ. ಹಲ್ಲೆಲೂಯ. ಈ ಹುಡುಗ 2-3 ತಿಂಗಳಿಂದ ಹಂಗಾಗ್ತಾ ಇದೆ. ಆದರೆ ಅವ್ರ ತಾಯಿ ಹೇಳಿರುವಂಥದ್ದು 6 ವರ್ಷ ಅಂತೇಳಿ ಆ ಹುಡುಗನ ಕರ್ಕೊಂಡು ಬಂದಿದ್ದಾರೆ. ಭಯಂಕರವಾಗಿ ನಾನು ಅವು ಬಾಗಿಲಿಡುವಂಥ ಕಾರ್ಯಕ್ರಮ ಇತ್ತು ಹೋದುವಾರ. ನಾವು ಏನೋ ಮಾರಕ್ಕೆ ಬಂದಿದ್ದಾರೆ ಅಂತೇಳಿ ಅಂದ್ಕೊಂಡಿದ್ವಿ. ಅದು ಹಂಗಿತ್ತು, ಅದು ಸಿಚುವೇಶನ್. ಹಂಗೆ ಕೂಕ್ಕಂತ ಬರ್ತಾರಲ್ಲ, ಹಂಗೆ ಕೂಕ್ಕಂತ ಬರ್ತಾ ಇದ್ದಾರಪ್ಪ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಅಲ್ಲಿ ಮೇಲ್ಗಡೆ ಕೇಳಿಸ್ತಾ ಇತ್ತು ಸೌಂಡ್ ಅಷ್ಟೇ. ಹಲ್ಲೆಲೂಯ. ಆಟೋದಲ್ಲೆಲ್ಲ ಮಾರ್ಕೊಂಡು ಬರೋದು ಅಂತೇಳಿ ಹಂಗೆ ಅಂದ್ಕೊಂಡ್ರೆ ಹೋಗಿ ನೋಡಿದರೆ ಅಲ್ಲಿ ಭಯಂಕರವಾಗಿರ್ತಕ್ಕಂಥ ಸ್ಥಿತಿ. ಆಟೋದಿಂದ ಬರೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ. ಅದೆಲ್ಲ ಆದಮೇಲೆ ಮತ್ತೆ ಕರ್ಕೊಂಬಂದರು. ಏನೆಲ್ಲ ಅವೆಲ್ಲ ದಾರಗಳು ಅವು ಇವು ಎಲ್ಲ ಇದ್ದು ಬಕ್ಕಣದಲ್ಲಿ ಅದೇನು ಅಕ್ಕಿ ಅರಿಶಿಣ ಏನೋ ತುಂಬಿದ್ರು. ಏನಂತಾರೆ ಅದಕ್ಕೆ? ಭಂಡಾರ ಅಂತಾರೆ. ಓಕೆ, ಹೆಸರು ಬೇರೆ ಇರುತ್ತೆ ಅಷ್ಟೇ. ಅಲ್ಲೆಲ್ಲ ತುಂಬಿದ್ರು, ಎಲ್ಲ ತೆಗೆದ್ವಿ. ಆದರೂ ಭಾಳ ಎದುರು ಮಾಡಿದ ಹುಡುಗ. ಅಲ್ಲೆಲ್ಲ ಒಳಗಡೆ ಇರ್ತಕ್ಕಂಥ ದುರಾತ್ಮ ಏನು ಮಾಡ್ತಾ ಇದೆ? ಎದುರು ಮಾಡ್ತಾ ಇದೆ. ಆ ಸಮಯದಲ್ಲಿ ಎಲ್ಲ ತೆಗೆದು ಹಾಕಿದ ಮೇಲೆ ಸ್ವಲ್ಪ ಹೊತ್ತಿಗೆ ಏನಾದ್ರೆ ಮತ್ತೆ ಪರಿಪೂರ್ಣವಾಗಿ ಬದಲಾದ, ನಾರ್ಮಲ್ ಆದ. ವಾಕ್ಯವನ್ನು ಕೇಳಿದ, ಅರ್ಚೋದು ಕಿರ್ಚೋದು ಎಲ್ಲ ಏನಾಯಿತು? ಬಂದಾಗಿ ಹೋಯ್ತು, ಎಲ್ಲ ನಾರ್ಮಲ್ ಆದ. ಆದರೆ ಉಪಕಾರವನ್ನು ಅವ್ರು ಏನು ಮಾಡಿಬಿಟ್ರು? ಮರೆತು ಬಿಟ್ರು. ಏನು ಮಾಡಿಬಿಟ್ರಿ? ಮರೆತು ಬಿಟ್ಟರು. ಅನೇಕರು ಹಿಂಗೆ ಎಷ್ಟೋ ಜನ, ಅವರೊಬ್ಬರೇ ಅಲ್ಲ, ಎಷ್ಟೋ ಜನರು ಬಂದಿದ್ದಾರೆ, ಬಿಡುಗಡೆ ಹೊಂದ್ಕೊಂಡಿದ್ದಾರೆ, ಅದ್ಭುತ ಹೊಂದ್ಕೊಂಡಿದ್ದಾರೆ, ಸ್ವಸ್ಥತೆಯನ್ನು ಹೊಂದ್ಕೊಂಡಿದ್ದಾರೆ. ಪುನಃ ಮತ್ತೆ ಲೋಕದ ಒಳಗಡೆ ಹೋಗಿ ಏನಾಗಿದ್ದಾರೆ? ಮತ್ತೆ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ. ಅವರಿಗೆ ದೇವರು ಮಾಡಿದಂಥ ಮೇಲನ್ನು ಅವ್ರು ಏನು ಮಾಡಿಬಿಡ್ತಾರೆ? ಬೇಗನೆ ಮರೆತು ಬಿಡ್ತಾರೆ. ಪ್ರಿಯರು, ಸತ್ಯವೇದ ಹೇಳ್ತಾ ಇದೆ, ಈ ಶಿಷ್ಯರಂತೆ ಏನು ಮಾಡ್ತಾ ಇದ್ದಾರೆ? ರೊಟ್ಟಿ ಬುತ್ತಿ. ಅಲ್ಲಿ ದೇವರು ರೊಟ್ಟಿಯನ್ನು ಯಾವ ರೀತಿಯಾಗಿ ಅದ್ಭುತವಾಗಿ ಇರುವಂಥ 5 ರೊಟ್ಟಿ ಸುಮಾರು 20,000 ಜನರು ಉಂಡು ಏನಾದರೂ
ತೃಪ್ತರಾದರು. ಯಾಕೆಂದರೆ 5,000 ಜನರು ಪುರುಷರು ಎಂಬುದಾಗಿ ಹೇಳ್ತಾ ಇದೆ. ಅಲ್ಲಲ್ಲಿ ಪುರುಷರ ಲೆಕ್ಕ ಪರಿಗಣನೆಗೆ ಬರುವಂಥದ್ದು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೀವಿ. ಅಲ್ಲೆಲ್ಲೂಯ್ಯ. ಇವರೆಲ್ಲ ನೆನೆಸ್ಬೇಕಂದ್ರೆ ಸ್ತ್ರೀಯರನ್ನ ಎಷ್ಟೊತ್ತಾಗತ್ತೆ ರೀ? ಭಾಳ ಹೊತ್ತಾಗತ್ತೆ. ಬಾದರ್ಲಾಗ ಹೇಳ್ತೀನಿ, ಇಲ್ಲೆಲ್ಲ ಬೇರೆ ಕಡೆ. ಆದರೆ ಇವ್ರು ನೆನೆಸೋಕೆ ಈಜಾಗಿ ಎಣಿಸ್ಬೋದು. 3, 3, 6, 1, 7. ಅಲ್ಲೆಲ್ಲೂಯ್ಯ. ಹೆಣ್ಮಕ್ಳನ್ನ ಎಣಿಸ್ಕ್ಯಾಂತ ಕುಂದ್ರಕ್ಕೆ ಏನಾಗುತ್ತೆ? ಲೇಟ್ ಆಗುತ್ತೆ. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪುರುಷರನ್ನ ಈಜಾಗಿ ಎಣಿಸ್ಬೋದು ಅಂತೇಳಿ ಈಜಾಗಿ ಪುರುಷರ ಸಂಖ್ಯೆ ಮಾತ್ರ ದೇವರು ಏನು ಮಾಡಿದ್ದಾರೆ? ಪರಿಶುದ್ಧಾತ್ಮ ದೇವರು ಇದರಲ್ಲಿ ಲಿಖಿತಪಡಿಸಿದ್ದಾರೆ. ಅಲ್ಲೆಲ್ಲೂಯ್ಯ. ಯಾಕಂದರೆ ಸ್ತ್ರೀ ಸಮೂಹ ದೊಡ್ಡದು. ಅಲ್ಲೆಲ್ಲೂಯ್ಯ. ದೇವರಿಗೋಸ್ಕರವಾಗಿ ಬರುವಂಥವರಲ್ಲಿ, ಭಕ್ತಿಯಿಂದ ಬರುವಂಥವರಲ್ಲಿ ಸ್ತ್ರೀಯರೇ ಏನಾಗ್ತಾರೆ? ಹೆಚ್ಚಿನ ಸಂಖ್ಯೆಯಲ್ಲಿ ಆವತ್ತು ಇದ್ದರು, ಇವತ್ತು ಕೂಡ ಅವ್ರದ್ದೇ ಸಂಖ್ಯೆ ದೊಡ್ಡದು. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಮಾಡಿದಂಥ ಮೇಲನ್ನು ಅವ್ರು ಏನು ಮಾಡ್ತಾ ಇದ್ದಾರೆ? ಮರಿತಾ ಇದ್ದಾರೆ. ಇವತ್ತು ಕೂಡ ಅನೇಕರ ಅದ್ಭುತಗಳೇ ನಡೆಯೋದಿಲ್ಲ ಎಂಬುದಾಗಿ ಹೇಳ್ತಾರೆ ಪ್ರೇಯರ್. ಅಲ್ಲಿ ನೋಡಿದರೆ ಇಲ್ಲ, ನೀವು ಚಿಕ್ಕಬಳ್ಳಾರ ಯಾರು ಬಂದಿದ್ದಾರೆ? ಅಲ್ಲೆಲ್ಲೂಯ್ಯ. ಹೆಂಗೆ ಮಾಡೋ ಹುಡುಗ ಹೆಂಗಾದ? ಅಲ್ಲೆಲ್ಲಿ ಹೋಗ್ಬೇಕಾದ್ರೆ ನಕ್ಕೊಂತ ಹೋಗ್ತಾ ಇದ್ದಾನೆ, ಬರಬೇಕಾದ್ರೆ ಹೆಂಗೆ ಬಂದಿದ್ದ ಆ ಹುಡುಗ ಕಿರಿಚ್ಕೊಂತ ಹೋಗುವಂಥ ಸಮಯದಲ್ಲಿ ನಾವು ಮೇಲ್ಗಡೆಯಿಂದ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ. ಆ ಹುಡುಗ ನಕ್ಕೋಂತ ಹೊರಗಡೆ ಬಂದ ಪ್ರೇಯರೆ. ಎಲ್ಲ ನಾರ್ಮಲ್ ಆದ, ಆದರೆ ಅವ್ರ ಉಪಕಾರವನ್ನು ಮರೆತು ಬಿಟ್ರು. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ಇಷ್ಟು ಎಲ್ಲ ಅದ್ಭುತಗಳನ್ನು ಮಾಡಿದಂಥ ದೇವರು, ಆ ಅದ್ಭುತವನ್ನು ನಾವೇನು ಮಾಡಬಾರ್ದು? ಮರಿಬಾರ್ದು. ಯಾವತ್ತೂ ಮರಿಬಾರ್ದು. ದೇವರು ನಮ್ಮನ್ನು ಯಾವ ರೀತಿಯಾಗಿ ನಡೆಸ್ತಾ ಇದ್ದಾನೋ, ಬಲಪಡಿಸ್ತಾ ಇದ್ದಾನೋ, ಆತನು ಮಾಡಿದಂಥ ಸಹಾಯಗಳು, ಉಪಕಾರಗಳು, ಅವೆಲ್ಲವುಗಳು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಪ್ರಿಯರೇ. ಪರಿಶುದ್ಧಾತ್ಮ ದೇವರು ಹೇಳ್ತಾ ಇದ್ದಾರೆ, ಆ ಒಂದು ಉಪಕಾರವನ್ನು ನೀವು ಮರಿಬೇಡ್ರಿ. 103ನೇ ಕೀರ್ತನೆ ಓದ್ತಿರೋ ಒಂದು ಸಾರಿ. ಮೊದಲು 2 ವಚನಗಳು ಓದ್ರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಎಸ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನ ಉಪಕರಣಗಳಲ್ಲಿ ಒಂದನ್ನು ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಎಷ್ಟೋ ಉಪಕಾರಗಳನ್ನು ದೇವರು ಮಾಡಿದ್ದಾರೆ, ಒಂದನ್ನು ಕೂಡ ನೀನು ಮರಿಬೇಡ. ಹಲ್ಲೆಲೂಯಾ. ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ಏನಂತೇಳಿ? ಆತನು ಮಾಡಿದಂಥ ಉಪಕಾರಗಳನ್ನು ನಾವು ಮರಿಬಾರ್ದು, ಅದ್ಭುತಗಳನ್ನು ನಾವು ಮರಿಬಾರ್ದು. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇವರು ಸ್ವಲ್ಪ ಹೊತ್ತಿಗೆ ಏನಾಗ್ಬಿಟ್ರಂತೆ? ಮರೆತು ಬಿಟ್ರು. ಸ್ವಾಮಿ ಸಂಗಡ ಎಷ್ಟು ವರ್ಷ ಇದ್ದಾರೆ? 3.5 ವರ್ಷ ಇದ್ದಾರೆ ಅಷ್ಟೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 3.5 ವರ್ಷಗಳಲ್ಲಿ ಎಷ್ಟೆಷ್ಟೋ ಅದ್ಭುತಗಳನ್ನು ನೋಡಿದರು. 3.5 ವರ್ಷಗಳಲ್ಲಿ ಹುಟ್ಟುಕೊಂಡ್ರು, ನಡೆದಾಡಿದರು. 3.5 ವರ್ಷಗಳಲ್ಲಿ ಕೈ ಬತ್ತಿ ಹೋದವರು, ಕೈ ನೆಟ್ಟಗಿಲ್ಲಾರ್ದವ್ರಿಗೆ ಎಲ್ಲರಿಗೂ ಕೈಗಳು ಬಂದು, ಕಣ್ಣುಗಳು ಹುಟ್ಟು ಕುರುಡರು ನೋಡುವಂತೆ ದೇವರು ಮಾಡಿದರು. ಸತ್ತಂಥವರು ದೇವರು ಎಬ್ಬಿಸಿದರು. ಅನೇಕ ರೋಗಗಳು, ಬಾಧೆಗಳಿಂದ ಬಳಲುವಂಥ ಎಷ್ಟೋ ಜನರು ಸ್ವಸ್ಥತೆ ಆಗಿರುವಂಥದ್ದನ್ನು ಕಣ್ಣು ಮುಂದೆ ನೋಡಿದಂಥ ಇವರ ಹೃದಯಗಳು ಏನಾಗಿದ್ದಾವೆ? ಕಠಿಣವಾಗಿದ್ದಾವೆ. ನಮ್ಮ ಮಧ್ಯದಲ್ಲಿ ಇರುವ ಆತನು ಯಾರು ಎಂಬುದಾಗಿ ಗ್ರಹಿಸಿಕೊಳ್ಳಲಾರದ ರೀತಿಯಲ್ಲಿ ಅವರು ಯೇಸುವನ್ನು ನೋಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅಂದರೆ ಏನು? ಅದ್ಭುತವನ್ನು ಮರಿತಾ ಇದ್ದಾರೆ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಅದ್ಭುತವನ್ನು, ದೇವರು ಮಾಡಿದ ಉಪಕಾರವನ್ನು ನೀನು ಎಂದಿಗೂ ಕೂಡ ಮರಿಬಾರ್ದು. ಆತನು ಯಾವ ರೀತಿಯಾಗಿ ನಡೆಸಿದಾನೋ ಆ ವಿಧಾನವನ್ನು ನಾವು ಮರಿಬಾರ್ದು. ಹೀಗೆ ಒಬ್ಬ ತಾಯಿ ಅದ್ಭುತ ನಡಿಬೇಕಾದ್ರೆ ನಾವೇನು ಮಾಡಬೇಕು? ದೇವರ ಪಾದದಲ್ಲಿ ಬರಬೇಕು, ಪ್ರಾರ್ಥನೆಯನ್ನು ನಾವು ಮಾಡಬೇಕು. ಪ್ರಾರ್ಥನೆ ಸಹಾಯದಿಂದ ಮಾತ್ರ ದೇವರು ಕಾರ್ಯ ಮಾಡೋದಕ್ಕೆ ಸಾಧ್ಯ. ಯಾಕೆ ಹೇಳ್ರಿ? ಆತ ನೀನು ಬೇಡಿದ್ರಲ್ಲ ಕೊಡೋದು. ನೀನು ಬೇಡಲಾರ್ದೇ ಇದ್ದರೆ ಅದು ಕೊಡೋಕ್ಕೆ ಸಾಧ್ಯನಾ? ಹಲ್ಲೆಲೂಯಾ. ನೀನು ದುಡಿಲಾರ್ದೇ ಇದ್ದರೆ ಆತನ ಕಾರ್ಯ ಮಾಡೋದಕ್ಕೆ ಸಾಧ್ಯನಾ? ಮಾಡಲ್ಲ. ಹಲ್ಲೆಲೂಯಾ. ನೀನು ದೇವ್ರ ಹತ್ರ ಬೇಡಬೇಕು, ದೇವ್ರ ಹತ್ರ ದುಡಿಬೇಕು. ನೀನು ಎಷ್ಟು ದುಡಿತೀಯೋ ಅಷ್ಟು ಪ್ರತಿಫಲವನ್ನು ನೀನು ಖಂಡಿತವಾಗಿ ಹೊಂದಿಕೊಳ್ತೀವಿ. ದುಡಿಲಾರ್ದೆ ನನಗೆ ಬೇಕು ಅಂದರೆ ನೀನು ಹೊಂದಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೀಗೆ ಒಬ್ಬ ತಾಯಿ ಪ್ರಿಯರೇ, ಆಕೆಯ ಜೀವಿತದಲ್ಲಿ ದೊಡ್ಡದಾಗಿರ್ತಕ್ಕಂಥ ಘಟನೆ ಇರುವಂಥ ಒಬ್ಬ ಮಗನಿಗೆ ಭಯಂಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಆಕೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಕಣ್ಣೀರಿನಿಂದ ದೇವರು ನೀನು ಅದ್ಭುತಗಳನ್ನು ಮಾಡುವಂಥ ದೇವರು, ನೀನು ಖಂಡಿತವಾಗಿ ನನ್ನ ಕಣ್ಣೀರನ್ನು ನಾಟ್ಯವಾಗಿ ನೀನು ಮಾರ್ಪಡಿಸುವಂಥ ದೇವರು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಆಕೆ ಅನೇಕ ದಿವಸಗಳಿಂದ ಮಗನು ಸಾವಿಗೆ ಸಮೀಪನಾಗ್ತಾ ಇದ್ದಾನೆ. ಹಲ್ಲೆಲೂಯಾ. ಮಗನೇನಾಗ್ತಾ ಇದ್ದಾನೆ? ಸಾವಿಗೆ ಸಮೀಪ ಆಗ್ತಾ ಇದ್ದಾನೆ. ಸಮೀಪ ಆಗುವಂಥ ಗಳಿಗೆಯಲ್ಲಿ ಇನ್ನೂ ಸ್ವಲ್ಪ ದಿವಸಗಳಲ್ಲಿ ಆ ಕುಮಾರನು
ಸಾಯಬೇಕು. ಆದರೆ ಆಕೆ ಮಾಡಿದಂಥ ಪ್ರಾರ್ಥನೆ ಎಂತಹ ಪ್ರಾರ್ಥನೆ ಆಗಿತ್ತಂದರೆ, ಯಾವುದನ್ನು ಆಕೆ ಬೇಡಿದ್ಲೋ ಆ ಬೇಡಿಕೆಯನ್ನು ದೇವರು ಪರಿಪೂರ್ಣವಾಗಿ ಆಕೆ ಜೀವಿತದಲ್ಲಿ ಏನು ಮಾಡಿದ, ನೆರವೇರಿಸಿದ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಆಕೆ ತನ್ನ ಜೀವಿತವನ್ನು ಪರಿಪೂರ್ಣವಾಗಿ ದೇವರಿಗೋಸ್ಕರವಾಗಿ ಮುಡುಪಾಗಿಟ್ಲು. ಪ್ರಿಯರೇ, ಒಬ್ಬರು ದೈವ ಸೇವಕರು ಹೇಳ್ತಾ ಇದ್ರು, ಮೊನ್ನೆ ನಾನು ಕೇಳಿದೆ ಏನಂತೇಳಿ ಅಂದರೆ, ಹೀಗೆ ಆಕೆ ಪ್ರಾರ್ಥನೆ ಮಾಡ್ತಾ ಇದ್ದಾಳಂತೆ. ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಈ ಕಡೆಯಿಂದ ಪ್ರಪಂಚದಲ್ಲಿ ಒಬ್ಬೇ ಒಬ್ಬ ಏನು ಡಾಕ್ಟ್ರು. ಯಾವ ಡಾಕ್ಟ್ರು? ಬ್ರೈನ್ ಸರ್ಜರಿ ಮಾಡುವಂಥ ಡಾಕ್ಟ್ರು. ಮೆದುಳಿದೆಯಲ್ಲ, ಆ ಮೆದುಳನ್ನು ಸರ್ಜರಿ ಮಾಡೋದಕ್ಕೋಸ್ಕರ ಪರಿಪೂರ್ಣವಾಗಿ ನುರಿತನಾಗಿರ್ತಕ್ಕಂಥ ಸರ್ಜರಿ. ಪ್ರಿಯರೇ, ಆತನೊಬ್ಬನೇ ಇದ್ದಾನೆ, ಮತ್ತೆ ಬೇರೆ ಯಾರು ಕೂಡ ಪ್ರಪಂಚದಲ್ಲಿ ಇಲ್ಲ. ಆತನಷ್ಟು ಆತನು ಮಾಡಿರತಕ್ಕಂಥ ಯಾವೊಂದು ಆಪರೇಷನ್ ಕೂಡ ಫೇಲು ಆಗಿಲ್ಲ. ಆಕೆ ಹೋಗಿ ತೋರಿಸಿದಾಳಿಲ್ಲ. ಇಂಥವ್ರು ಬಂದರೆ ಮಾತ್ರ ಮಾಡೋದಕ್ಕೆ ಸಾಧ್ಯ, ಆದರೆ ಅವರು ತುಂಬ ಕಾಸ್ಟ್ಲಿ. ಅಲ್ಲೇ ಒಬ್ಬರಿದ್ರಪ್ಪ ಬೇಡಿಕೆ ಹೆಂಗಿರುತ್ತೆ, ಹೆಚ್ಚಿರುತ್ತೆ. ನೀವು ಎಕನಾಮಿಕ್ಸ್ ಓದಿದ್ರೆ ನಿಮಗೆ ಗೊತ್ತಿರುತ್ತೆ. ಅಲ್ಲಯ್ಯ, ಡಿಮ್ಯಾಂಡ್ ಯಾವಾಗ ಜಾಸ್ತಿ ಆಗೋದ್ರಿ? ಒಬ್ಬರೇ ಇದ್ದಾಗ. ನೀವು ಮಾರ್ಕೆಟ್ಗೆ ಹೋಗ್ರಿ, ಟೊಮೆಟೊ ಹಣ್ಣು ಸಿಗಲ್ಲ ಅಂತೇಳಿ ತಿಳ್ಕೊರಿ. ಆ ಟೈಮ್ನಾಗ ಟೊಮೆಟೊ ಹಣ್ಣು ಬೆಲೆ ಹೆಂಗಿರುತ್ತೆ? ಡಿಮ್ಯಾಂಡ್ ಜಾಸ್ತಿ ಆದಾಗ ಬೆಲೆ ಏನಾಗುತ್ತೆ? ಏರಿಕೆ ಆಗುತ್ತೆ, ರೈಸ್ ಆಗುತ್ತೆ. ಅಲ್ಲಯ್ಯ, ಡಿಮ್ಯಾಂಡ್ ಕಡಿಮೆ ಇದ್ದಾಗ ಟೊಮೆಟೊ ಹಣ್ಣು 10 ರೂಪಾಯಿಗೆ 3 kg ಕೊಡ್ತಾರೆ. ಈಗ ಎಷ್ಟಾಗಿದೆ? 30 ರೂಪೀಸ್ ಪರ್ kg ಏನಾಗಿದೆ. ನಿನ್ನೆ ಹೋದಾಗ ತೊಗೊಂಬಂದಿದ್ರು. ಅಲ್ಲೆಲ್ಲ ಎಷ್ಟು ರೀ? 30 ರೂಪಾಯಿ ಏನೋ ಆಗಿದೆ. ಕೆಲವೊಂದು ಕಡೆ 20 ರೂಪಾಯಿ ಕೂಡ ಕೊಡ್ತಿರ್ಬೇಕು. ಅಲ್ಲೆಲ್ಲೂಯ್ಯ, ಈತನಿಗೆ ಭಾಳ ಡಿಮ್ಯಾಂಡ್. ಯಾಕಂದರೆ ಒಬ್ಬ ವೈದ್ಯ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ವೈದ್ಯನು ಬೇರೆ ಒಂದು ದೇಶಕ್ಕೆ ಏನು ಮಾಡ್ತಾ ಇದ್ದಾನೆ? ಹೊರಡ್ತಾ ಇದ್ದಾನೆ. ಪ್ರಿಯರೇ, ಆತನಿಗೆ ಹಣ ಇದೆ, ಆಸ್ತಿ ಇದೆ, ಅಂತಸ್ತಿದೆ, ಐಶ್ವರ್ಯ ಇದೆ. ಆತನು ಫ್ಲೈಟಲ್ಲಿ ಏನು ಮಾಡ್ತಾ ಇದ್ದಾನೆ? ಹೋಗ್ತಾ ಇದ್ದಾನೆ. ಅಲ್ಲಿ ಅವ್ರ ಹತ್ರ ಪಾಪ ಇದೆ, ಬಟ್ ಮಿಡ್ಲ್ ಕ್ಲಾಸ್ ಪೀಪಲ್ ಅವರು. ಅಲ್ಲೆಲ್ಲೂಯ್ಯ, ಅಷ್ಟು ಹಣ ಅವ್ರ ಹತ್ರ ಇಲ್ಲ. ಆದರೆ ಆಕೆಗೆ ಒಂದೇ ಗೊತ್ತು, ನನ್ನ ದೇವರು ಅದ್ಭುತವನ್ನು ಮಾಡ್ತಾನೆ ಅಂತೇಳಿ. ಅಲ್ಲೆಲ್ಲೂಯ್ಯ, ಪ್ರೈಸ್ ಲಾರ್ಡ್. ಈ ಕಾರ್ಯ ಆಗ್ತಾ ಇರಬೇಕಾದ್ರೆ ಫ್ಲೈಟ್ ಹೋಗುವಂಥ ಸಮಯದಲ್ಲಿ ಸಡನ್ನಾಗಿ ಅದಕ್ಕೇನಾಯ್ತಂತೆ? ಪ್ರಾಬ್ಲಮ್ ಆಗಿ ಆ ಫ್ಲೈಟ್ ಟೇಕ್ ಆಫ್ ಆಗಿರುವಂಥದ್ದು ಏನಾಯಿತು? ಮಿಡ್ಲಲ್ಲಿ ಲ್ಯಾಂಡ್ ಮಾಡಬೇಕಾಯ್ತು ಒಂದು ಪಟ್ಟಣದಲ್ಲಿ. ಅಲ್ಲೆಲ್ಲೂಯ್ಯ, ನನಗೇನು ಕಾರುಗಳಿಲ್ವಾ ಅಂತೇಳಿ ಒಂದು ಕಾರನ್ನು ತೆಗೆದುಕೊಂಡು ಏನು ಮಾಡ್ತಾ ಇದ್ದಾನೆ ಆತ? ಹೊರಡ್ತಾ ಇದ್ದಾನೆ. ಕಾರ್ ತೊಗೊಂಡು ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಕಾರು ಒಂದು ರೋಡ್ ಹತ್ರ ಹೋಗ್ತಾ ಇರಬೇಕಾದ್ರೆ ಏನಾಯ್ತು ರೀ? ಆ ಕಾರು ಕೂಡ ಏನಾಗ್ಬಿಡ್ತು? ಕೈ ಕೊಟ್ಬಿಡ್ತಂತೆ. ಅಲ್ಲೆಲ್ಲೂಯ್ಯ, ಕಾರು ಕೂಡ ಕೈ ಕೊಟ್ಟಂಥ ಸಮಯದಲ್ಲಿ ಅಲ್ಲೇ ಪಕ್ಕದಲ್ಲಿ ಒಂದು ಮನೆ ಇದೆ. ರಾತ್ರಿ ಸಮಯ. ಆ ಸಮಯದಲ್ಲಿ ಆ ಡ್ರೈವರ್ ಹೇಳ್ತಾ ಇದ್ದಾನೆ ಏನಂತೇಳಿ, ಸರ್ ನೀವು ಇಲ್ಲಿ ಒಳಗಡೆ ಕೂಡೋದಕ್ಕೆ ನಾನು ಅವ್ರ ಹತ್ರ ಹೋಗಿ ಕೇಳ್ಕೊತೀನಿ, ಅವ್ರು ಏನು ಮಾಡ್ತಾರೆ, ನಿಮಗೇನಾದರೂ ವ್ಯವಸ್ಥೆ ಮಾಡ್ತಾರೆ ಅಂಥೇಳಿ ಆ ಡಾಕ್ಟ್ರನ್ನ ಕರ್ಕೊಂಡು ಏನು ಮಾಡ್ತಾನೆ, ಆ ಮನೆ ಹತ್ರ ಹೋಗಿ ಆ ಮನೆ ಡೋರ್ ಹೊಡೆದ್ಮೇಲೆ ಅವರು ಒಳ್ಳೆ ರೀತಿಯಲ್ಲಿ ಆಧರಿಸ್ತಾರೆ, ಸತ್ಕರಿಸ್ತಾರೆ. ಯಾಕಂದರೆ ಅವ್ರು ದೇವ್ರನ್ನ ನಂಬಿದಂಥ ಮಕ್ಕಳಾಗಿದ್ರು. ಸತ್ಕರಿಸಿದ ನಂತರ ಆ ವೈದ್ಯ ಅಲ್ಲಿ ಹೋಗಿ ಅಲ್ಲೇನು ಮಾಡ್ತಾನೆ ರೀ? ಅವರು ಕಾಲಿಗೆ ನೀರು ಕೊಡ್ತಾರೆ. ಎಲ್ಲ ವಿಷಯದಲ್ಲಿ ಅವರು ಉಪಚಾರ ಮಾಡ್ತಿರಲ್ಲ ಬಂದಂಥ ಅತಿಥಿಗಳಿಗೆ, ಆ ರೀತಿಯಾಗಿ ಅವರು ಕೂಡ ಮಾಡಿದರು. ಪ್ರಿಯರೇ, ಅಲ್ಲೆಲ್ಲೂಯ್ಯ, ಮಾಡಿದಂಥ ಸಮಯದಲ್ಲಿ ಏನಾಗ್ತಾ ಇದೆ ಅಂದರೆ, ಆ ತಾಯಿ ಅಲ್ಲಿ ಆ ಮನೆಯಲ್ಲಿರುವಂಥವ್ರು ಏನು ಮಾಡ್ತಾ ಇದ್ದಾರೆ? ಅವ್ರು ಫಸ್ಟಿಗೆ ಹೋದ ತಕ್ಷಣ ನೀವೇನು ಮಾಡ್ತೀರಿ? ನೀರು ಕೊಡ್ತೀರಿ. ಆಮೇಲೆ ಏನು ಮಾಡ್ತೀರಿ? ಏನಾದರೂ ಡ್ರಿಂಕ್ಸ್ ಕೊಡ್ತೀರಿ ಕುಡಿಯೋದಕ್ಕೆ. ಚಹಾ ಆಗಿರ್ಬೋದು, ಮತ್ತು ಲೆಮನ್ ಜ್ಯೂಸಿಗೇನು ಸರ್ಬತ್ ಆಗಿರ್ಬೋದು, ಮ್ಯಾಂಗೋ ಜ್ಯೂಸ್ ಆಗಿರ್ಬೋದು, ಏನಾದರೂ ಒಂದು ನೀವೇನು ಮಾಡ್ತೀರಿ? ಕೊಡ್ತೀರಿ. ಅದರಂಗೆ ಕೊಟ್ಟ ಮೇಲೆ ಆ ಮನೆ ಯಜಮಾನಿ ಏನು ಮಾಡ್ತಾ ಇದ್ದಾಳೆ? 5 ನಿಮಿಷಕ್ಕೊಂದು ಸಾರಿ ಹೋಗ್ತಾ ಇದ್ದಾಳೆ, ಮತ್ತೆ ಹೊರಗಡೆ ಬರ್ತಾ ಇದ್ದಾಳೆ. ಒಂದು ರೂಮ್ಗೆ ಹೋಗ್ತಾ ಇದ್ದಾಳೆ, ಹೊರಗಡೆ ಬರ್ತಾ ಇದ್ದಾಳೆ. ಈ ಡಾಕ್ಟ್ರ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಮಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ಈ ಮನೆ ಯಜಮಾನ ಸಂಗಡ ಮತ್ತು ಕಾಮನ್ನಾಗಿ ಏನು ಮಾಡ್ತೀವಿ ರೀ? ಪರಿಚಯ ಮಾಡ್ಕೊಳ್ತೀವಿ. ಅವರು ಕೂಡ ಆ ಥರ ಏನು ಮಾಡಿದ್ರು? ಪರಿಚಯ ಮಾಡಿಕೊಂಡ್ರು. ಪರಿಚಯ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಡಿನ್ನರ್ ಕೂಡ ರೆಡಿ ಮಾಡಿದ್ರು. ಅವರು ಊಟ ಕೂಡ ಮಾಡಿದರು. ಆ ಕಡೆಯಿಂದ ಡೋರಲ್ಲಿ ಆ ಕಡೆ ಹೊರಗಡೆ ಇರ್ತಕ್ಕಂಥ ಕಾರ್ ಡ್ರೈವರ್ ಏನು ಮಾಡ್ತಾ ಇದ್ದಾನೆ? ಡೋರ್ ಹತ್ರ ಬಂದು ಏನು ಮಾಡ್ತಾ ಇದ್ದಾನೆ? ಸೌಂಡ್ ಮಾಡ್ತಾ ಇದ್ದಾನೆ, ಕಾರ್ ರೆಡಿ ಆಯಿತು, ಹೋಗೋಣ ಬನ್ನಿ ಸರ್ ಅಂತೇಳಿ. ಅಲ್ಲೆಲ್ಲೂಯ್ಯ, ಈ ಡಾಕ್ಟ್ರಿಗೆ ಪ್ರತಿ 5 ನಿಮಿಷಕ್ಕೊಮ್ಮೆ ಈ ಮನೆ ಯಜಮಾನಿ ಮನೆ ಒಳಗಡೆ ಹೋಗಿ ಯಾಕೆ ಮತ್ತೆ ಹೊರಗಡೆ ಬರ್ತಾ ಇದ್ದಾಳೆ, ಮನೆ ಒಳಗಡೆ ಹೋಗಿ ಯಾಕೆ ಮತ್ತೆ ಹೊರಗಡೆ ಬರ್ತಾ ಇದ್ದಾಳೆ ಅಂತೇಳಿ ಏನು ಮಾಡ್ತಾ ಇದ್ದಾನೆ? ಕೇಳಬೇಕಂತೇಳಿ ಕೊನೆಯದಾಗಿ ಲಾಸ್ಟ್ ಅಲ್ವಾ, ಮತ್ತೆ ಯಾವತ್ತು ಭೇಟಿ ಆಗ್ತೀವಿ ಏನಂತೇಳಿ ಆ ಯಜಮಾನನ್ನ ಕೇಳ್ತಾರೆ. ಪ್ರೇರೆ ಕೇಳಿದಂಥ ಸಮಯದಲ್ಲಿ ಆ ಯಜಮಾನ ಹೇಳ್ತಾನೆ, ಇಲ್ಲ ರೀ, ನಮಗಿರುವಂಥ ಮಗ ಒಬ್ಬ, ಅವನಿಗೆ ಬ್ರೇನಲ್ಲಿ ಏನಾಗಿದೆ? ತುಂಬ ಪ್ರಾಬ್ಲಮ್ ಆಗಿದೆ, ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಆಗಿದೆ. ಅವನನ್ನು ಆಪ್ರೇಷನ್ ಮಾಡೋದಕ್ಕೆ ಪ್ರಪಂಚದಲ್ಲಿ ಇರ್ತಕ್ಕಂಥ ವೈದ್ಯ ಒಬ್ಬ. ಆ ವೈದ್ಯನು ನನ್ನ ಮನೆಗೆ ಬರ್ಬೇಕಂತೇಳಿ ಏನು ಮಾಡ್ತಾ ಇದ್ದಾಳೆ? ನನ್ನ ಹೆಂಡತಿ ಪ್ರಾರ್ಥನೆಯನ್ನು
ಮಾಡ್ತಾ ಇದ್ದಾಳೆ. ಏನು ಮಾಡ್ತಾ ಇದ್ದಾಳಂತೆ? ನನ್ನ ಹೆಂಡತಿ 5 ನಿಮಿಷಕ್ಕೊಮ್ಮೆ ಒಳಗಡೆ ಯಾಕೆ ಹೋಗ್ತಾ ಇದ್ದಾರೆ ಅಂತೇಳಿ ಕೇಳಿದ್ರಲ್ಲ, ಆ ವೈದ್ಯ ಎಲ್ಲಿಗೆ ಬರಬೇಕು? ನನ್ನ ಮನೆಗೆ ಬರಬೇಕು. ದೇವರೇ ಎಲ್ಲಿದ್ರೆ ನೀನು ಆತನನ್ನು ನನ್ನ ಮನೆಗೆ ಕರೆದುಕೊಂಡು ಬಾ ಎಂಬುದಾಗಿ ಏನು ಮಾಡಿದ್ರಂತೆ, ಆ ವ್ಯಕ್ತಿಗೆ ಹೇಳ್ತಾ ಇರಬೇಕಾದ್ರೆ ಆ ವ್ಯಕ್ತಿ ಕಣ್ಣಲ್ಲಿ ಏನು ಬರ್ತಾ ಇದೆ? ನೀರು ಬರ್ತಾ ಇದೆ. ಯಾಕೆ ಹೇಳ್ರಿ? ಆ ವೈದ್ಯ ಬೇರೆ ಯಾರೂ ಅಲ್ಲ. ಯಾರು? ಅಲ್ಲಿ ಬಂದಿರತಕ್ಕಂಥ ಆ ವ್ಯಕ್ತಿನೇ. ವೈದ್ಯ ಅಂದ್ರೆ ಅರ್ಥ ಆಗುತ್ತಿಲ್ಲ. ಡಾಕ್ಟ್ರು ಯಾರಲ್ಲ, ಬೇರೆ ಯಾರಲ್ಲ. ಯಾರು? ಆತನೇ ದೇವ್ರು. ನೋಡ್ರಿ, ಅಲ್ಲಿ ಏರೋಪ್ಲೇನ್ ಸ್ಟಾಪ್ ಮಾಡಿಸಿದೆ, ಅಲ್ಲಿ ಕಾರು ಸ್ಟಾಪ್ ಮಾಡಿಸಿದೆ. ಕಾರ್ ಎಲ್ಲಿ ಸ್ಟಾಪ್ ಆಯ್ತು? ಮತ್ತೆ ಆ ಮನೆ ಹತ್ರನೇ ಸ್ಟಾಪ್ ಆಯಿತು. ಮತ್ತೆ ಒಳಗಡೆ ಬಂದು ಅವರೆಲ್ಲ ಉಪಚಾರ ಅವರು ಮಾಡಿರ್ತಕ್ಕಂಥದ್ದೆಲ್ಲ ನೋಡಿದ ಮೇಲೆ ಆತನು ಅವ್ರಿಗೇನಾದ್ರೂ ಈಗ ಏನಾದರೂ ಒಂದು ಉಪಕಾರ ಹೊಂದಿದ್ದೀವಿ ಅಂದರೆ ನಾವೇನು ಮಾಡ್ತೀವಿ? ಪ್ರತ್ಯುಪಕಾರ ಮಾಡ್ತೀವಿ. ಎಲ್ಲ ಮನುಷ್ಯನ ಸಹಜ ಧರ್ಮ ಅದು. ಉಪಕಾರ ಹೊಂದಿದ ಮೇಲೆ ನಾವೇನು ಮಾಡ್ತೀವಿ? ಪ್ರತ್ಯುಪಕಾರ ಮಾಡ್ತೀವಿ. ಆ ವೈದ್ಯನು ಅವಾಗ ಕಣ್ಣೀರಿನಿಂದ ಹೇಳ್ತಾ ಇದನ್ನು, ಯಾವ ನಿನ್ನ ಧರ್ಮಪತ್ನಿ ಬೆಡ್ರೂಮ್ಗೆ ಹೋಗಿ ಆ ಒಂದು 5 ನಿಮಿಷಕ್ಕೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೋ, ಯಾರು ಬರಬೇಕು ಅಂತೇಳಿ, ಆ ಬರಬೇಕಾಗಿರ್ತಕ್ಕಂಥ ಡಾಕ್ಟ್ರ್ ಬೇರೆ ಯಾರೂ ಅಲ್ಲ, ನಾನೇ ಅಂತೇಳಿ ಹೇಳಿ ಏನು ಮಾಡ್ತಾ ಇದ್ದಾನೆ? ನಿನ್ನ ಮಗನಿಗೋಸ್ಕರವಾಗಿ ನಾನು ಉಚಿತವಾಗಿ ಚಿಕಿತ್ಸೆ ಕೊಡ್ತೀನಿ, ನನ್ನದೇ ಹಣದಲ್ಲಿ ನಾನು ಏನು ಮಾಡ್ತೀನಿ? ಖರ್ಚು ಮಾಡಿ ಚಿಕಿತ್ಸೆ ಕೊಡ್ತೀನಿ ಅಂತೇಳಿ ಏನು ಮಾಡಿದ ಆ ವೈದ್ಯ? ಆ ಚಿಕಿತ್ಸೆಯನ್ನು ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಅದ್ರ ಸಲುವಾಗಿ ದೇವ್ರ ಹತ್ರ ನಾವು ಬೇಡುವಂಥದ್ದು ಯಾವುದು ಆಗಲ್ಲ ಅನ್ಕೊಬಾರ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಿಜ್ಕೀಯ ರಾಜನಿಗೆ ಸಾವು ಸಮೀಪ ಆಗಿರುತ್ತೆ, ಕ್ಯಾನ್ಸರ್ ಗಡ್ಡೆ ಆಗಿರುತ್ತೆ. ಆ ಸಮಯದಲ್ಲಿ ದೇವ್ರ ಹತ್ರ ಬೇಡ್ತಾನೆ. ಏನಂತೇಳಿ 38ನೇ ಅಧ್ಯಾಯ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಇರುತ್ತೆ. ಈ ಬೇಡಿದಂಥ ಸಮಯದಲ್ಲಿ ಮೊಣಕಾಲೂರಿ ಗೋಡೆ ಕಾಡಿಗೆ ಪ್ರಾರ್ಥಿಸ್ತಾನೆ. ಏನಂತೇಳಿ? ದೇವರೇ, ನಾನು ಹಿಂದೆ ಮಾಡಿರುವಂಥದ್ದನ್ನು ನೀನು ಮರಿಬೇಡ, ನಾನು ನಿನಗೋಸ್ಕರವಾಗಿ ಎಷ್ಟು ತಾಪತ್ರೆ ಪಟ್ಟೆ, ಅದು ಇದಂತೇಳಿ ಎಲ್ಲ ಹೇಳಿ ಪ್ರಾರ್ಥನೆ ಮಾಡಿದಾಗ ಯೆಶಾಯ 5 ನಿಮಿಷದ ಮುಂದೆ ಹೇಳಿರ್ತಾನೆ. ಏನಂತೇಳಿ? ನೀನು ಸಾಯ್ತೀಯ, ನಿನ್ನ ಮನೆಯನ್ನೆಲ್ಲ ನೀನೇನು ಮಾಡು, ನಿನ್ನ ಮಕ್ಕಳಿಗೆ ಕೊಡಬೇಕಾದ ಭಾಗ ಕೊಟ್ಬಿಡು, ಎಲ್ಲ ವಿಧದಲ್ಲಿ ನೀನೇನು ಮಾಡು, ಮುಂದೆ ಬರಬೇಕಾದ ರಾಜನನ್ನು ನೀನು ಆಯ್ಕೆ ಮಾಡು ಎಲ್ಲ ಹೇಳಿದ ಮೇಲೆ ಅವಾಗ ಹಿಜ್ಕೀಯ ರಾಜ ಗೋಡೆ ಕಡೆಗೆ ಮುಖ ಮಾಡಿಕೊಂಡು ಏನು ಮಾಡ್ತಾನೆ? ಪ್ರಾರ್ಥನೆ ಮಾಡಿದ ಮೇಲೆ ಅವಾಗ ದೇವರು ಅವನ ಪ್ರಾರ್ಥನೆಯನ್ನು ಕೇಳ್ತಾನೆ. ಪ್ರಾರ್ಥನೆ ಕೇಳಿ ಏನಂತ ಹೇಳ್ತಾರೆ? ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಹಲ್ಲೆಲೂಯಾ. ನೀನೇನಾಗ್ತೀಯಾ? ಗುಣ ಹೊಂದುತ್ತೀಯ ಅಂತೇಳಿ ಹೇಳಿದ ಮೇಲೆ ಹಿಜ್ಕೀಯ ಮಹಾರಾಜನ್ನು ಯಾರ ಮೂಲಕವಾಗಿ ಸಾಯ್ತಿ ಅಂತೇಳಿ ಉತ್ತರ ಹೇಳೋದಕ್ಕೆ ಬಂದಿದ್ರು, ಅದೇ ಯೆಶಾಯ ಹೊರಗಡೆ ಅರಮನೆ ಹೊರಗಡೆ ಹೋಗೋದಕ್ಕಿಂತ ಮುಂಚಿತವಾಗಿಯೇ ಆ ಯೆಶಾಯನಿಗೆ ಹೇಳಿದಾಗ ಯೆಶಾಯನ ಪುನಃ ತಿರುಗಿ ಬಂದು ಏನು ಮಾಡ್ತಾರೆ? ದೇವ್ರು ನಿನ್ನ ಸ್ವಸ್ಥ ಮಾಡ್ತಾರೆ ಅಂತ ಹೇಳಿದ ಮೇಲೆ ಅಂಜೂರದ ಗಿಡ ಗೊತ್ತಾ? ಹತ್ತಿ ಹಣ್ಣು ಅಂತೀವಿ ನಾವು ಈ ಕಡೆ ಭಾಗದ. ಅಲ್ಲೆಲ್ಲೂಯ್ಯ. ಅಂಜೂರ ಅನ್ನಲ್ಲ ನೀವು, ಏನಂತೀರಿ? ಹತ್ತಿ ಹಣ್ಣು ಅಂತಿರಲ್ಲ. ಆ ಅಂಜೂರದಿಂದ ಮಾಡಿರ್ತಕ್ಕಂಥ ಉಂಡೆಯನ್ನು ಎಲ್ಲಿಟ್ರಂತೆ? ಆ ಗಡ್ಡೆ ಮೇಲೆ ಇಟ್ರಂತೆ. ಯಾರ ಗಡ್ಡೆ ಮೇಲೆ? ಆ ವ್ಯಕ್ತಿಗೆ ಆಗಿರ್ತಕ್ಕಂಥ ಈ ಹಿಜ್ಕೀಯ ರಾಜನ ಆಗಿರ್ತಕ್ಕಂಥ ಆ ಗಡ್ಡೆ ಮೇಲೆ ಇಟ್ಟ ಮೇಲೆ ಆತನೇನಾದಂತೆ? ಗುಣ ಹೊಂದಿದ. ದೇವ್ರು ನೇರವಾಗಿ ಸ್ವಸ್ಥ ಮಾಡ್ಬೋದಾಗಿತ್ತಲ್ಲ, ಯಾಕೆ ಅಂಜೂರದ ಉಂಡೆಯನ್ನೇ ಇಡಬೇಕಂತ ಹೇಳಿದರು? ಅಲ್ಲಲ್ಲ, ಯಾಕೆ ಹೇಳಿದ್ರಿ? ಪ್ರಕೃತಿಯಲ್ಲಿರುವಂಥದ್ದೆಲ್ಲವೂ ಕೂಡ ದೇವರು ನಮಗೆ ಕೊಟ್ಟಿರುವಂಥದ್ದು. ಪ್ರತಿಯೊಂದು ಕೂಡ ನಾವು ಉಪಯೋಗ ಮಾಡಿಕೊಳ್ಬೇಕು. ಮೆಡಿಕಲ್ ನಮಗೋಸ್ಕರವಾಗಿ ದೇವ್ರು ಏರ್ಪಾಟ್ ಮಾಡಿರುವಂಥದ್ದು. ಮೆಡಿಕಲರ್ ಅವ್ರೇನು ಹಿಂಗೆ ತಾವೇ ಸೃಷ್ಟಿ ಮಾಡ್ತಾರ? ಮಾಡೋಕ್ಕೆ ಸಾಧ್ಯ ಇಲ್ಲ. ಏನು ಪ್ರಾಣಿಗಳಿಂದ ಮತ್ತು ಸಸ್ಯಗಳಿಂದ ಏನು ಮಾಡ್ತಾರೆ ಅವರು? ಕೆಲವೊಂದು ತೆಗೆದುಕೊಂಡು ಏನು ಮಾಡ್ತಾರೆ? ಔಷಧಿಗಳನ್ನು ತಯಾರು ಮಾಡಿ ಏನು ಮಾಡ್ತಾರೆ? ನಮಗೋಸ್ಕರವಾಗಿ ಟ್ರೀಟ್ಮೆಂಟ್ ಅವರು ಕೊಡ್ತಾರೆ. ಅದು ಮರ ಆಗಬೇಕಾದ್ರೆ ಅದು ಕಾರಣ ಯಾರು? ದೇವರೇ ಕಾರಣ. ಮನುಷ್ಯರದಲ್ಲ. ಜೀವ ಕೊಡುವಂಥದ್ದು ಯಾರು? ಕಾರ್ಯ ಮಾಡುವಂಥದ್ದು ದೇವರು ಕಾರ್ಯ ಮಾಡುವಂಥದ್ದು. ಅದ್ರ ಸಲುವಾಗಿ ಹೇಳ್ತಾರಲ್ರಿ, ಸೋರೆಕಾಯಿ ಗಿಡಕ್ಕೋಸ್ಕರವಾಗಿ ನೀನು ಕಷ್ಟನೂ ಪಡಲಿಲ್ಲ, ನೀನೇನು ತಾಪತ್ರಯನೂ ಪಡಲಿಲ್ಲ. ಒಂದೇ ದಿವಸ ನಾನು ಹುಟ್ಟಿಸಿದೆ, ಒಂದೇ ದಿವಸ ಅದನ್ನು ಏನು ಮಾಡಿಬಿಟ್ಟೆ? ನಾನು ನಾಶ ಮಾಡಿಬಿಟ್ಟೆ. ಎಲ್ಲಿ? ಯೋನನ ಗ್ರಂಥದಲ್ಲಿ ಇರುತ್ತೆ, 4ನೇ ಅಧ್ಯಾಯ ಕೊನೆಯ ವಚನಗಳಲ್ಲಿ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ದೇವರೇ ಹುಟ್ಟಿಸುವಂತಾತ, ದೇವರೇ ಬೆಳೆಸುವಂತಾತ, ದೇವರೇ ಕಾರ್ಯವನ್ನು ಮಾಡುವಂತಾತ. ಕೆಲವೊಬ್ರು ಅನ್ಕೊತಾರೆ ಏನಂತೇಳಿ, ಇಲ್ಲ ನಾವು ದೇವ್ರು ನಂಬಿದ ಮೇಲೆ ಇಂಜೆಕ್ಷನ್ ಮಾಡಿಸ್ಕೊಳ್ಬಾರ್ದು, ಏನು ಮಾಡಬಾರ್ದು? ಬೇರೆ ಬೇರೆ ಕಾರ್ಯಗಳನ್ನು ಮಾಡಬಾರ್ದು. ಅದೆಲ್ಲವೂ ಕೂಡ ನಮಗೋಸ್ಕರವಾಗಿ ದೇವರು ಇಟ್ಟಿರುವಂಥದ್ದು. ನಿನಗೆ ಅವಶ್ಯಕತೆ ಇದ್ದಾಗ ನೀನು ಉಪಯೋಗ ಮಾಡ್ಕೋ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಅದ್ಭುತವಾಗಿ ಆ ಹುಡುಗನಿಗಿರ್ತಕ್ಕಂಥ ಒಂದು ಬ್ರೈನ್ ಸರ್ಜರಿ ಪ್ರಾಬ್ಲಮ್ ಏನಿತ್ತು, ಆ ಸರ್ಜರಿ ಎಲ್ಲ ಮಾಡಿದ ಮೇಲೆ ಆ ಹುಡುಗನೇನಾದ ರೀ ಆಯುಷ್ಯವನ್ನು ಹೊಂದಿಕೊಂಡ ಪ್ರೇರೆ. ಅದಕ್ಕೆ ಕಾರಣವಾಗಿರುವಂಥದ್ದು ಏನು? ಮುಖ್ಯವಾಗಿ ಪ್ರಾರ್ಥನೆ. ಆ ಅದ್ಭುತ ನಡಿಬೇಕಾದ್ರೆ ಕಾರಣ ಏನ್ರಿ?
ಪ್ರಾರ್ಥನೆ, ಆಕೆ ಪ್ರಾರ್ಥನೆ ಮಾಡಲು ದೇವರು ಅದ್ಭುತವನ್ನು ಮಾಡಿದ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ದೇವರು ಮಾಡಿದಂಥ ಮೇಲನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು. ನಮ್ಮ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ ಎಷ್ಟೋ ಮೇಲುಗಳನ್ನು ಆತ ಮಾಡಿದ್ದಾನೆ. ಆದ್ರೆ ನಾವೇನು ಮಾಡಿಬಿಡ್ತೀವಿ, ಟೇಕ್ ಇಟ್ ಈಸಿ ಮಾಡಿಬಿಡ್ತೀವಿ, ಈಸಿಯಾಗಿ ಮರೆತು ಬಿಡ್ತೀವಿ. ಬೇರೆದೆಲ್ಲ ಮನುಷ್ಯರು ಮಾಡಿದ್ದು ನೆನೆಸ್ಕೊತಿರ್ತೀವಿ, ದೇವರು ಮಾಡಿದ್ದು ಮಾತ್ರ ಏನು ಮಾಡಲ್ಲ, ನೆನೆಸ್ಕೊಳ್ಳಲ್ಲ. ಕಾರಣ ಏನಂದರೆ, ದೇವರನ್ನು ನಾವು ಏನೋ ಒಂದು ವಸ್ತುವಾಗಿ, ಏನೋ ಒಂದು ವಿಷಯವಾಗಿ ನಾವು ಪರಿಗಣನೆ ಮಾಡುವಂಥವರಾಗಿರ್ತೀವಿ ಪ್ರೇರ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದರೆ, ದೇವರು ಮಾಡಿದಂಥ ಮೇಲನ್ನು ನೀವು ಮರೆಯಬಾರ್ದು, ಯಾವತ್ತೂ ಕೂಡ ಮರಿಬಾರ್ದು. ನನಗೆ ಅದ್ರ ಸಲುವಾಗಿ ಪ್ರತಿ ಸಲ ನಾನು ಆಲೋಚನೆ ಮಾಡ್ತಾ ಇರ್ತೀನಿ, ಈ ಭೂಮಿನೇ ಇರಲಿಲ್ಲ ಅಂದ್ರಪ್ಪ ನಾವು ಎಲ್ಲಿ ವಾಸ ಮಾಡಬೇಕು? ಅಲ್ಲ, ಭೂಮಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಗಾಳಿ, ಹೋಗ್ರಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾರೆ, ಕೆಲವೊಬ್ರಿಗೆ ಹಿಂಗೆ ಆಕ್ಸಿಜನ್ ಇಟ್ಟಿರ್ತಾರೆ, ಎದ್ದು ಬಾಡಿ ಎಲ್ಲ ಶೇಕ್ ಆಗ್ತಾ ಇರುತ್ತೆ. ನೀವು ಟಿ ವಿಯಲ್ಲೆಲ್ಲ ನೋಡಿರ್ತೀರಿ. ಅಲ್ಲೆಲ್ಲ ಆ ರೀತಿಯಾಗ ಒಂದು ಆಕ್ಸಿಜನ್ ಇಡೋಕ್ಕೆ 2400 ರೂಪಾಯಿ. ಈಗ ಒಂದು 2-3 ವರ್ಷಗಳ ಹಿಂದೆ ನಾನು ನೋಡಿದಾಗ ಇತ್ತು, ಇವಾಗ ರೈಸ್ ಆಗಿರುತ್ತೆ. ಏನಂತ ಕೇಳಿದ್ರೆ ಏನಂತಾರೆ, ಕೊರೋನಾ ಅಂತಾರೆ. ಅಲ್ಲೆಲ್ಲ ಯಾಕೆ ರೇಟ್ ಜಾಸ್ತಿ ಆಗ್ಯದ ಅಂದ್ರೆ ಏನಂತಾರೆ ರೀ, ಕೊರೋನಾ ಅಂತೇಳಿ ಅಂತಾರೆ. ಮತ್ತು ರೇಟ್ ಅದು 2400 ಪರ್ ಡೇ. ಲೆಕ್ಕ ಇಡ್ರಿ. ದೇವರು ಎಷ್ಟು ದಿವಸಗಳವರೆಗೆ ನಮಗೇನು ಮಾಡ್ತಾ ಇದ್ದಾನೆ, ಉಚಿತವಾಗಿ ಗಾಳಿ. ಯಾವ ಗಾಳಿ ಅದು? ಶುದ್ಧವಾದ ಗಾಳಿ, ಮಲಿನವಾದ ಗಾಳಿ ಅಲ್ಲ. ಯಾವ ಗಾಳಿ ರೀ? ಶುದ್ಧವಾದ ಗಾಳಿಯನ್ನು ಕೊಡ್ತಾ ಇದ್ದಾನೆ. ನಮಗೆ ಬೇಕಾದ ಹಾಗೆ ನೀರನ್ನು ಕೊಡ್ತಾ ಇದ್ದಾನೆ. ನಮಗೆ ಇಳ್ಕೊಳ್ಳೋದಕ್ಕೆ, ವಾಸಿಸೋದಕ್ಕೆ ಭೂಮಿಯನ್ನು ಕೊಟ್ಟಿದ್ದಾನೆ. ಲೈಟ್, ನೀವು ಕರೆಂಟ್ ಬಿಲ್ ಕಟ್ತೀರಿ ನಂಗೆ ಗೊತ್ತಿಲ್ಲ, ಪ್ರತಿ ಮುಂಜಾನೆ ಸೂರ್ಯನನ್ನು ಆತನೇನು ಮಾಡ್ತಾನೆ, ಕಳಿಸ್ತಾನೆ ಪ್ರೇಯರ್. ಹಲ್ಲೆಲೂಯಾ. ಸೈಂಟಿಫಿಕ್ಕಾಗಿ ಅಂದರೆ ಭೂಮಿ ತಿರುಗ್ತಾ ಇರುತ್ತೆ. ಹಲ್ಲೆಲೂಯಾ. ಸೂರ್ಯನ ಬೆಳಕು ನಮಗೆ ಬೇಕು. ಸೂರ್ಯನಿರಲಾರದೆ ಇದ್ದರೆ ಹೆಂಗಿರ್ತಿದ್ವಿ, ನೆನಪು ಮಾಡಿಕೊಳ್ಳ್ರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವೆಲ್ಲವುಗಳನ್ನ ದೇವ್ರು ಹೆಂಗೆ ಕೊಡ್ತಾ ಇದ್ದಾರೆ, ನಮಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ. ರಕ್ಷಣೆಯನ್ನು ಕೂಡ ದೇವ್ರು ಏನು ಮಾಡಿದ್ದಾರೆ, ನಮಗೆ ಉಚಿತವಾಗಿ ಕೊಟ್ಟಿದ್ದಾರೆ. ಮನುಷ್ಯರು ಎಲ್ಲರೂ ಕೂಡ ಏನಾಗಿದ್ದಾರೆ, ಮೂಲತಃ ಪಾಪಿಗಳಾಗಿದ್ದಾರೆ. ಆ ಪಾಪದಿಂದ ತುಂಬಿದಂಥ ಮನುಷ್ಯನು ಪರಿಶುದ್ಧನಾಗಬೇಕಾದರೆ ಯೇಸು ಕ್ರಿಸ್ತನ ರಕ್ತ ಅವಶ್ಯಕ. ಅದರ ಸಲುವಾಗಿ ಯೆಶಾಯನ ಗ್ರಂಥ 53ನೇ ಅಧ್ಯಾಯ ಓದರಲ್ಲಿ ದೇವರು ಯಾವ ರೀತಿಯಾಗಿ ತನ್ನ ಕಾರ್ಯವನ್ನು ಸಾಧಿಸಿದನೆಂಬುದಾಗಿ, ಆತನು ಮಾಡಿರ್ತಕ್ಕಂಥ ತ್ಯಾಗದ ಕುರಿತಾಗಿ ಏನಾಗಿದೆ ರೀ, ಬರೆಯಲ್ಪಟ್ಟಿದ್ದ ಪ್ರೇಯರ್. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂದರೆ, ಆತನು ಮಾಡಿದಂಥ ದೊಡ್ಡದಾಗಿರ್ತಕ್ಕಂಥ ಅದ್ಭುತ ಏನ್ರಿ, ನರಾವತಾರಿಯಾಗಿ ಆತನು ಬಂದಿರುವಂಥದ್ದು, ಎಲ್ಲರಿಗೋಸ್ಕರವಾಗಿ ಯಜ್ಞ ಆಗಿರುವಂಥದ್ದು, ಎಲ್ಲರ ಪಾಪವನ್ನು ತಾನು ಭರಿಸಿರುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀವು ಸಾಲ ಮಾಡಿರ್ತೀರಿ, ಎಷ್ಟೋ ಲಕ್ಷ ಸಾಲ ಮಾಡಿದಂಥ ಸಮಯದಲ್ಲಿ ಯಾರೋ ಒಬ್ರು ಬಂದು, ಆಯ್ತು ನಿನ್ನ ಸಾಲ ಎಲ್ಲ ನಾನು ತೀರಿಸಿಬಿಡ್ತೀನಿ ಅಂದರೆ ನಿಮ್ಗೆ ಹೆಂಗಿರುತ್ತೆ ಆ ಸಮಯದಲ್ಲಿ? ಎಷ್ಟು ಖುಷಿ ಆಗುತ್ತೆ, ಅದನ್ನು ಹೇಳೋದಕ್ಕೆ ಆಗೋದಿಲ್ಲ. ಮನುಷ್ಯರು ಎಲ್ಲ ಭೂಮಂಡಲದಲ್ಲಿ ಹಿಂದೆ ವಾಸಿಸಿದಂಥವರು, ಮುಂದೆ ವಾಸಿಸ್ಲಿಕ್ಕಿಂತವರು, ಯೇಸು ಸ್ವಾಮಿ ಇರುವಂಥ ಸಮಯದಲ್ಲಿ ಇದ್ದಂಥ ಜನರೆಲ್ಲರೂ ಮಾಡಿರ್ತಕ್ಕಂಥ ಪಾಪವನ್ನು ದೇವರು ಒಂದೇ ಸಾರಿ ಏನು ಮಾಡಿಬಿಟ್ರಿ, ತನ್ನ ಮೇಲೆ ಹೊತ್ತುಕೊಂಡು ಏನು ಮಾಡಿಬಿಟ್ರು, ಸಮಾಧಾನವನ್ನು ಕೊಟ್ಬಿಟ್ರು, ನೀತಿಯನ್ನು ಕೊಟ್ಬಿಟ್ರು. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 21-27ನೇ ವಚನದಲ್ಲಿ, ಈ ನೀತಿಯು ದೇವರಿಂದ ಆಗಿರ್ತಕ್ಕಂಥ ನೀತಿ ಯಾರ ಮೂಲಕವಾಗಿ ಬಂದಿರುವಂಥದ್ದು, ಯೇಸು ಕ್ರಿಸ್ತನ ಮೂಲಕವಾಗಿ, ನಂಬಿಕೆಯ ಮೂಲಕವಾಗಿ ಆಗಿರುವಂಥದ್ದು ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರು ಮಾಡಿದಂಥ ಮೇಲುಗಳನ್ನು ನಾವು ಮರಿಬಾರ್ದು. ಶಿಷ್ಯರು ಅಂದುಕೊಳ್ತಾ ಇದ್ದಾರೆ, ರೊಟ್ಟಿ ಬುತ್ತಿಯನ್ನು ನಾವು ತೆಗೆದುಕೊಂಡು ಬರಲಿಲ್ಲ ಅಂತೇಳಿ. ಅದರ ಸಲುವಾಗಿ ನಿಮಗೆ ಇನ್ನೂ ಮನಸ್ಸು ಕಲ್ಲಾಗಿದ್ದೀನ, ಇನ್ನೂ ಕಠಿಣವಾಗಿ ನೀವು ಇದ್ದೀರಾ, ಇನ್ನೂ ಕೂಡ ನಿಮಗೆ ನೆನಪು ಬರ್ತಾ ಇಲ್ವಾ ನಾನು ಮಾಡಿದಂಥ ಮೇಲನ್ನು ಎಂಬುದಾಗಿ. ಹಲ್ಲೆಲೂಯಾ. ನಾವು ಕೂಡ ಇವತ್ತು ದೇವರು ಮಾಡಿದಂಥ ಮೇಲನ್ನು ಎಂದಿಗೂ ಕೂಡ ಮರಿಬಾರ್ದು. ಎಲ್ಲವುಗಳನ್ನು ನಾವೇನು ಮಾಡಬೇಕು, ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ದೇವರು ನಿನ್ನ ಕಣ್ಣೀರನ್ನು ಆತ ನೋಡಿ ಹಂಗೆ ಇರುವಂಥತ ಅಲ್ಲ. ಹಲ್ಲೆಲೂಯಾ. ಪ್ರತಿಸ್ಪಂದನೆ ಮಾಡುವಂಥಾತ. ವೈದ್ಯರೆಲ್ಲರೂ ಕೈ ಬಿಟ್ಟರು ಕೂಡ ಆತ ನಿನ್ನನ್ನು ಏನು ಮಾಡಲ್ಲ, ಕೈ ಬಿಡೋದಿಲ್ಲ. ಕೈ ಹಿಡಿದು ಆತ ನಡೆಸ್ತಾನೆ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರು ಮಾಡಿದಂಥ ಮೇಲನ್ನು ನೀನು ಎಂದಿಗೂ ಕೂಡ ಮರಿಬಾರದು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ. ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ಮಾಡಿದಂಥ ಮೇಲನ್ನು ನೀನು ಮರಿಬೇಡ. ಆತನು ಎಷ್ಟೋ ಉಪಕಾರಗಳನ್ನು ನಿನ್ನ ಜೀವಿತದಲ್ಲಿ ಮಾಡಿದಾಗಲೂ ಕೂಡ, ಎಲ್ಲರೂ ಕೈ ಬಿಟ್ಟಂಥ ಸಮಯದಲ್ಲಿ ಆತನು ಕೈ ಹಿಡಿದು ನಡೆಸಿದಾಗಲೂ ಕೂಡ ನೀನು ಅದ್ಭುತವನ್ನು ಮರಿತಾ ಇದ್ದೀಯೇನು ಸಹೋದರ ಸಹೋದರಿಯೇ? ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಎಂಬುದಾಗಿ.
ಮರಿತಾ ಇದೆಯಾ? ದೇವರು ಎಷ್ಟು ಉಚಿತವಾದಂಥವುಗಳನ್ನು ನಿನಗೆ ಕೊಟ್ಟಿದ್ದಾನೆ. ದೇವರು ನಿನ್ನ ಜೀವಿತದಲ್ಲಿ ಇರುವಂಥ ಪಾಪವನ್ನು ಆತನು ತನ್ನ ಮೇಲೆ ಹೊತ್ತುಕೊಂಡಿದ್ದಾನೆ, ರೋಗವನ್ನು ಆತನು ತನ್ನ ಮೇಲೆ ಹೊತ್ತುಕೊಂಡಿದ್ದಾನೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ. ಇವತ್ತು ಗುಣ ಇಲ್ಲ ಎಂಬುದಾಗಿ ನೀನು ಬಂದಿದ್ದೀಯಾ? ಅಸ್ವಸ್ಥತೆ ಇದೆ ಎಂಬುದಾಗಿ ನೀನು ಬಂದಿದ್ದೀಯಾ? ಸ್ವಸ್ಥತೆ ಕೊಡುವುದಕ್ಕಾಗಿಯೇ ದೇವರು ಈ ಸಮಯದಲ್ಲಿ ನಿನ್ನ ಸಂಗಡ ಮಾತಾಡ್ತಾ ಇದ್ದಾರೆ. ಆದರೆ ನೀನು ನಂಬುವುದಾದರೆ ನಿನಗೆಲ್ಲ ಆಗುತ್ತೆ. ನಂಬಲಾರದೆ ಇದ್ದರೆ ನಿನಗೆ ಯಾವುದೂ ಕೂಡ ಆಗೋದಿಲ್ಲ. ನೀನು ನಂಬುವುದಾದರೆ ಈ ಸಮಯದಲ್ಲಿ ದೇವ್ರ ಹತ್ರ ಮೊರೆ ಇಡು. ದೇವರೇ, ನನ್ನನ್ನು ಕಾಪಾಡಯ್ಯ, ನನ್ನ ಮೇಲೆ ನಿನ್ನ ಕರುಣೆ ಕೃಪೆ ಕಟಾಕ್ಷಗಳು ಇರಲಿ ಸ್ವಾಮಿ. ನನ್ನನ್ನು ಕೈ ಬಿಡಲಾರದ ದೇವರು ಎಂಬುದಾಗಿ ನೀನು ಮಾತಾಡಿದ್ದೀಯಲ್ಲಪ್ಪ. ಅನೇಕರ ಜೀವಿತದಲ್ಲಿ ನೀನು ಮಾಡಿದಂಥ ಅದ್ಭುತಗಳ ಕುರಿತಾಗಿ ನಾವು ಕೇಳಿದ್ದೇವಲ್ಲ ಸ್ವಾಮಿ. ನಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಲಾರದ ಹಾಗೆ ನಮ್ಮನ್ನು ಬಲಪಡಿಸಿ ಎಂಬುದಾಗಿ ದೇವರ ಹತ್ರ ಮೊರೆ ಇಡ್ರಿ. ಇಸ್ರಾಯೇಲ್ಯರು ದೇವರು ಮಾಡಿದಂಥ ಮೇಲನ್ನು ಮರೆತು ಬಿಟ್ಟರು. 106ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದೇವರು ಮಾಡಿದಂಥ ಮೇಲನ್ನು ಮರೆತು ಬಿಟ್ಟರು, ದೇವರನ್ನೇ ಅವರು ಮರೆತು ಬಿಟ್ಟರು ಎಂಬುದಾಗಿ. ನೀನು ಕೂಡ ದೇವರ ಮೇಲನ್ನು ಮರಿತಾ ಇದೀಯಾ? ದೇವರು ಮಾಡಿದ ಅದ್ಭುತ ಕಾರ್ಯವನ್ನು ಮರಿತಾ ಇದೀಯಾ? ದೇವರು ನಿನಗೆ ಎಲ್ಲವುಗಳನ್ನು ಕೊಟ್ಟಾಗಲೂ ಕೂಡ ಏನೂ ಇಲ್ಲ ಎಂಬುದಾಗಿ ಕೊರಗ್ತಾ ಇದೀಯಾ? ದೇವರ ಹತ್ರ ಪ್ರಾರ್ಥನೆ ಮಾಡು. ಆ ಪ್ರಾರ್ಥನೆ ನಿನಗೆ ಅದ್ಭುತಗಳನ್ನು ಮಾಡುವಂಥ ಒಂದು ಸಾಧನವಾಗಿದೆ. ದೇವರು ಏರ್ಪಾಟು ಮಾಡಿರ್ತಕ್ಕಂಥ ಸಾಧನ ಅದು ಪ್ರಾರ್ಥನೆಯಾಗಿದೆ ಪ್ರಿಯರೇ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತರು ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ನೀನು ಮಾಡಿದಂಥ ಮೇಲನ್ನು, ನೀನು ಮಾಡಿದಂಥ ಅದ್ಭುತವನ್ನು, ನೀನು ಮಾಡಿರ್ತಕ್ಕಂಥ ಮಹತ್ತರವಾಗಿರುವಂಥ ಕಾರ್ಯಗಳನ್ನು ನಾವೆಲ್ಲರೂ ಕೂಡ ಮರೆಯಲಾರದ ಹಾಗೆ ಸ್ವಾಮಿ ಸಂಪೂರ್ಣವಾಗಿ ಕರ್ತನೆ ಆ ಒಂದು ಸ್ವಾಮಿ ಉಪಕಾರಗಳನ್ನು ನೆನೆಸಿ ಆ ಒಂದು ಕೃತಜ್ಞತಾ ಸ್ತೋತ್ರಗಳನ್ನು ಹೇಳುವಂಥ ಮನಸ್ಸನ್ನು ನನಗೂ ನಮ್ಮೆಲ್ಲರಿಗೂ ಅನುಗ್ರಹ ಮಾಡಯ್ಯ. ಕರ್ತನೆ, ನಿನ್ನ ಪಾದಕ್ಕೆ ಸ್ವಾಮಿ ಇವರೆಲ್ಲರ ಮನವಿಗಳನ್ನು ಆಗ್ತಾ ಇದ್ದೇವಪ್ಪ. ನಿನ್ನ ವಾಕ್ಯ ಹೇಳ್ತಾ ಇದೆ ಸ್ವಾಮಿ, ನೀನು ಕರ್ತನೆ ನಿನ್ನ ಬಳಿಗೆ ಬರುವವರನ್ನು ಅನಾಥರನ್ನಾಗಿ ತಳ್ಳಿ ಬಿಡಲಾರದ ದೇವರು, ಹಿಂದಕ್ಕೆ ಕಳುಹಿಸಲಾರದ ದೇವರು, ಅದ್ಭುತವನ್ನು ಮಾಡುವ ದೇವರು, ಎಲ್ಲ ರೀತಿಯಿಂದ ಸೌಖ್ಯತೆಯನ್ನು ಕೊಡುವ ದೇವರು, ಸಮಾಧಾನವನ್ನು ಅನುಗ್ರಹ ಮಾಡುವ ದೇವರು, ಎಲ್ಲ ರೀತಿಯಿಂದಲೂ ಬಿಡುಗಡೆಯನ್ನು ಕೊಡುವ ದೇವರು ಎಂಬುದಾಗಿ ಸ್ವಾಮಿ ಕರ್ತನೆ, ಈ ಮಕ್ಕಳು ಯಾವ ಯಾವ ವಿಷಯಗಳಲ್ಲಿ ಸ್ವಾಮಿ ನಿನ್ನ ಆಲಯಕ್ಕೆ ಬಂದಿದ್ದಾರೋ, ನಿನ್ನನ್ನು ಅರಸಿ ಬಂದಿದ್ದಾರೋ ಆ ಎಲ್ಲ ವಿಷಯಗಳಲ್ಲಿ ಸ್ವಾಮಿ ಅದ್ಭುತಗಳನ್ನು ಮಾಡಯ್ಯ, ಉಪಕಾರಗಳನ್ನು ಮಾಡು ಸ್ವಾಮಿ. ನೀನು ಮಾತ್ರ ಮಾಡಲು ಯೋಗ್ಯನಾದ ದೇವರಾಗಿದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರ. ನೀನೇ ಕಾರ್ಯ ಜರುಗಿಸು, ಬಲಪಡಿಸು, ಬಿಡುಗಡೆ ಕೊಡು, ಎಲ್ಲ ಸೌಖ್ಯತೆಯನ್ನು ಅನುಗ್ರಹ ಮಾಡಪ್ಪ. ಬಂದಿರುವಂಥ ಇವರನ್ನು, ಇವರ ಕುಟುಂಬ ಮಕ್ಕಳೆಲ್ಲರೂ ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತಾ ಪ್ರತಿಯೊಂದು ಅನಾರೋಗ್ಯದ ಆತ್ಮ ಯೇಸು ಕ್ರಿಸ್ತನ ನಾಮದಲ್ಲಿ ತೊಲಗಿಸಲ್ಪಡಲಿ. ಅವಯವಗಳಲ್ಲಿರ್ತಕ್ಕಂಥ ದೋಷ ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ಅಪರಿಶುದ್ಧತೆ ತೊಲಗಿಸಲ್ಪಟ್ಟು ಸಂಪೂರ್ಣ ಪರಿಶುದ್ಧತೆ ಉಂಟಾಗಲಿ. ಎದುರು ಮಾತಾಡುವಂಥ ಒಂದು ಆತ್ಮ, ಎದುರು ಬೀಳುವಂಥ ಆತ್ಮ, ದೇವರಿಗೆ ವಿರೋಧವಾಗಿ ನಡೆಯುವಂಥ ಆತ್ಮ, ಸೈತಾನನ ಪ್ರೇರೇಪಣೆ ಆತ್ಮಗಳೆಲ್ಲವನ್ನು ಯೇಸುವಿನ ನಾಮದಲ್ಲಿ ಬಂಧಿಸಿ ಹಾಕಿ ಲಯಪಡಿಸ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಸಂಪೂರ್ಣವಾಗಿ ಎಲ್ಲ ಮಕ್ಕಳು ಸ್ವಾಮಿ ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಲಿಕ್ಕಾಗುವ ಹಾಗೆ, ನಡೆಯಲಿಕ್ಕಾಗುವ ಹಾಗೆ ಅದ್ಭುತವಾದ ಕಾರ್ಯವರ ಜೀವಿತದಲ್ಲಿ ನೀನೇ ಜರುಗಿಸುತ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಇವರ ಕುಟುಂಬಗಳೆಲ್ಲರನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತಾ ಪ್ರಾರ್ಥಿಸಿ ಅರ್ಪಿಸಿ ಬೇಡ ಹೊಂದಿದ್ದೇವೆ ಪರಮ ತಂದೆಯೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಸಮಯದಲ್ಲಿ ಮೊಣಕಾಲವ್ರಿಗೆ ಕೂತ್ಕೊಳ್ಳೋಣ. 7 ಮೆಟ್ಲು ಧ್ಯಾನ ಇರುತ್ತೆ.